ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನಲ್ ನೋಡ್ತಾರ ಎಲ್ರಿಗೂ ನಮಸ್ತೆ, ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಈ ದಿನದ ಮುಖ್ಯ ವಿಚಾರ ಯಾವುದಪ್ಪ ಅಂದರೆ ಚಂದ್ರಗ್ರಹಣದ ಬಗ್ಗೆ. ನಾಳೆ ಅಂದರೆ ಮಾರ್ಚ್ 3ನೇ ತಾರೀಕು 2026 ಮಂಗಳವಾರ, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಆಗುತ್ತೆ. ಚಂದ್ರಗ್ರಹಣದ ಸ್ಪರ್ಶ ಆರಂಭ ಆಗೋದು ಮಧ್ಯಾಹ್ನ 3:13. ಮಧ್ಯಕಾಲ ಸಂಜೆ 5 ಗಂಟೆ ಕರೆಕ್ಟಾಗಿ. ಆನಂತರ ಮೋಕ್ಷ ಅಂದರೆ ಅದು ಮುಗಿಯೋದು 6:47. ಇದು ಇಂದು ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಭಾವನೆ ಇದೆ, ಈ ಗ್ರಹಣದ ದಿನ ಏನು ಮಾಡಬೇಕು, ಪೂಜೆ ಮಾಡಬೇಕಾ ಬೇಡವಾ, ಸ್ನಾನ ಮಾಡಬೇಕಾ ಬೇಡವಾ, ಅವೆಲ್ಲ ಇದೆ. ಖಂಡಿತ ಪ್ರತಿಯೊಂದನ್ನು ಮಾಡಬೇಕು. ಇದಕ್ಕೆ ಕಾರಣ ಒಂದೇ, ಈ ಗ್ರಹಣ ನಮಗೆ ಕಾಣಿಸಲ್ಲ, ಆದರೆ ಗ್ರಹಣ ನಮ್ಮ ದೇಶದಲ್ಲೇ ನಡೆಯೋದು. ಈ ಕಾರಣದಿಂದ ಗ್ರಹಣ ಕಾಣಿಸದೇ ಹೋದರೂ ಕೂಡ ಆ ಗ್ರಹಣ ಸ್ಪರ್ಶದ ವೇಳೆಯಲ್ಲಿ ಸ್ನಾನವನ್ನು ಮಾಡಲೇಬೇಕು. ಆ ನಂತರ ಬೇಕಾದರೆ ಜಪ ತಪಗಳನ್ನು ಮಾಡ್ಬೋದು. ಇನ್ನು ತರ್ಪಣವನ್ನು ಬಿಡುವವರು ಸಂಜೆ 5 ಗಂಟೆಯ ನಂತರ ಬಿಡಬೇಕು. ಪುನಃ ಮೋಕ್ಷಕಾಲ ಅಂದರೆ ಎಷ್ಟೊತ್ತಿಗಪ್ಪ ಅಂದರೆ ಆಗಲೇ ಹೇಳಿಗೆ 6:47 ನಂತರ ಪುನಃ ಸ್ನಾನ ಮಾಡಬೇಕು. ಇದು ಮುಖ್ಯವಾದಂತಹ ವಿಚಾರ. ಕೆಲವರು ಸ್ನಾನ ಮಾಡ್ತಾರೆ, ಕೆಲವರು ನೀರನ್ನು ಹಾಕ್ಕೋತಾರೆ, ಅದು ಅವರವರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಒಂದು ಲೋಕಾರೂಢಿಯ ಮಾತನ್ನು ಒಂದನ್ನು ಹೇಳ್ತೀನಿ, ಈಗಿನ ಕಾಲಕ್ಕೆ ತಕ್ಕಂತೆ ಹೇಳ್ತೀನಿ. ಮಗನೋ ಮಗಳೋ ಆನ್ಲೈನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಪ್ಪನೋ ಅಮ್ಮನ ಊಟಕ್ಕೆ ಬಾ ಅಂತ ಕೂಗ್ತಾರೆ. ಅವ್ರ ಬಾಯಿ ಒಂದು ಮಾತು ಬರುತ್ತೆ, 1 ಸೆಕೆಂಡ್ ಬರ್ತೀನಿ ಅಂತ. 1 ಸೆಕೆಂಡು ಆಗಲ್ಲ, ಮಾಡ್ತಿರೋ ಕೆಲಸನ ಮುಗಿಸ್ಬಿಟ್ಟು ಇನ್ನೂ ಬೇಗ ಹೋಗ್ತಾರೆ. ಅಂದರೆ ಯೋಚನೆ ಮಾಡಿ, ಆ ಒಂದು 1 ಸೆಕೆಂಡಿಗೆ ನಾವು ಗೌರವವನ್ನು ಕೊಡ್ತೀವಲ್ಲ, ಅದೇ ರೀತಿ ಅತ್ಯಲ್ಪ ಕಾಲದಲ್ಲಿ ನಮಗೆ ಗ್ರಹಣ ಕಂಡರೂ ಕೂಡ ಖಂಡಿತವಾಗಲೂ ನಾವು ಆಚರಣೆಯನ್ನು ಮಾಡಲೇಬೇಕು. ಯಾವುದೇ ಧರ್ಮಗ್ರಂಥದಲ್ಲಿ ಇದರ ಬಗ್ಗೆ ನಿಖರವಾಗಿ ಹೇಳಿಲ್ಲ. ನೀವು ಧರ್ಮಸಿಂಧುವನ್ನು ತೆಗೆದು ನೋಡಿ, ಅದರಲ್ಲೂ ಅಷ್ಟೇ ಏನಪ್ಪ ಅಂದರೆ ಆಚರಣೆಯನ್ನು ಮಾಡಬೇಕು, ಮಾಡೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಇಲ್ಲಿ ಕೇಳ್ಬೋದು, ಅವರು ಅದೇ ಹೇಳಿದ್ದಾರೆ, ಇವರು, ಯಾಕೆಂದರೆ ಕೆಲವರು ತುಂಬ ಫೇಮಸ್ ಆಗಿರ್ತಾರೆ, ಅವರು ಜನ ಅವ್ರನ್ನ ಮಾತನ್ನ ನಂಬಕ್ಕೆ ಹೋಗ್ತಾರೆ. ಸರಿ, ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಹೇಳ್ತಾರೆ. ಇಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಈ ಜ್ವರ ಬಂದಾಗ್ಲೂ ನಾವು ಊಟ ಮಾಡ್ತೀವಿ. ಜ್ವರ ನಮ್ಮ ಕಣ್ಣು ಕಾಣುತ್ತಾ? ಈ ಜ್ವರ ಇದೆ ಅಂತ ಅಂದ್ಕೊಂಡು ಊಟ ಮಾಡ್ತೀವಿ. ಇಲ್ಲೂ ಅಷ್ಟೇ, ಗ್ರಹಣದ ಸ್ಪರ್ಶ ಆದ ತಕ್ಷಣ ಸ್ನಾನ ಮಾಡಬೇಕು. ಯಾಕೆಂದರೆ ನಮಗೆ ಗೊತ್ತಿರುತ್ತೆ, ಇಲ್ಲಿ ಜ್ಯೋತಿಷ್ಯ ವೇದಾಂಗ. ಹಾಗೆ ಜ್ಯೋತಿಷ್ಯದ ತಳಹದಿ ಅಂದರೆ ಗಣಿತ, ಸಂಪೂರ್ಣವಾಗಿ ಗಣಿತ. ಗಣಿತವನ್ನು ನಾವು ಪರಿಗಣನೆಗೆ ತಗೊಂಡಾಗ ಗ್ರಹಣದ ಸ್ಪರ್ಶ ಆರಂಭ ಆದಾಗ ಖಂಡಿತ ನಾವು ಸ್ನಾನವನ್ನು ಮಾಡಬೇಕು. ನಮಗೆ ಬೇಕಾದಂತಹ ಜಪ ತಪಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ಆನಂತರ ತರ್ಪಣವನ್ನು ಬಿಡೋದು 5 ಗಂಟೆ ಮೇಲೆ ಬಿಡ್ಬೋದು. ಪುನಃ ಗ್ರಹಣ ಬಿಟ್ಟ ಮೇಲೆ ಸ್ನಾನವನ್ನು ಮಾಡಬೇಕು. ಇದು ಇದರಿಂದ ಮಾಡದೇ ಹೋದರೆ ಏನು ಹೇಳೋಕ್ಕೆ ಹೋಗಲ್ಲ ನಾನು. ಮಾಡೋದಕ್ಕಂತೂ ಅದರಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಈ ಹುಣ್ಣಿಮೆಯ ದಿನವೇ ಶ್ರಾದ್ದ ಬಂದಿರುತ್ತೆ. ಅವರು ಆ ದಿನ ಶ್ರಾದ್ದವನ್ನು ಮಾಡೋ ಹಾಗಿಲ್ಲ. ಮಾರನೇ ದಿನ ಅಂದರೆ 4ನೇ ತಾರೀಕು ಶ್ರಾದ್ದವನ್ನು ಮಾಡಬೇಕಾಗತ್ತೆ. ಊಟದ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಈ ಕಾಲದಲ್ಲಿ ಈ ಆರೋಗ್ಯದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ಕಂಡುಬರ್ತಿದೆ. ಆದ್ದರಿಂದ ವಯೋವೃದ್ಧರಾಗ್ಬೋದು ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇರೋರಾಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಅವರು ಭೋಜನ ಸೇವನೆ ಮಾಡ್ಬೋದು. ಸಾಧ್ಯವಾದಷ್ಟು 10:30ಯಿಂದ 11 ಅಥವಾ ಹೋಗಲಿ 12 ವೇಳೆಗೆ ಭೋಜನವನ್ನು ಮಾಡೋದು ಒಳ್ಳೆಯದು. ಆರೋಗ್ಯನೂ ಮುಖ್ಯ. ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಏನಪ್ಪ ಅಂದರೆ, ನೀವು ಉಪವಾಸ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ ಅಂದರೆ ನೀವು ಆಹಾರ ಸೇವನೆ ಮಾಡಿ ನನ್ನನ್ನು ಪೂಜೆ ಮಾಡಿ ನಾನು ಒಪ್ಕೋತೀನಿ ಅಂತ.
ಆದ್ದರಿಂದ ಇಲ್ಲೇನಪ್ಪ ಅಂದರೆ ಒಂದು ವೈಜ್ಞಾನಿಕವಾಗಿ ಇದು ಸಹಜವಾದ ಪ್ರಕ್ರಿಯೆ. ನಾವು ಧಾರ್ಮಿಕವಾಗಿ ನಾವು ವಿಶಿಷ್ಟವಾದಂತಹ ಒಂದು ಬೆಲೆಯನ್ನು, ಗೌರವವನ್ನು ಗ್ರಹಣಕ್ಕೆ ಕೊಡ್ತೀವಿ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಯಾವ ಯಾವ ರಾಶಿಗಳಿಗೆ ಏನಾಗುತ್ತೆ ಅಂತ, ಮುಖ್ಯವಾಗಿ ಮಖ ನಕ್ಷತ್ರ ಮತ್ತು ಪುಬ್ಬ ನಕ್ಷತ್ರ, ಈ ಎರಡು ನಕ್ಷತ್ರದವರು ಈ ನವಗ್ರಹ ಶಾಂತಿಯನ್ನು ಮಾಡಿಸ್ಬೇಕು. ಅದು ಕಾರಣ ಏನಪ್ಪ ಅಂದರೆ, ಮಖ ನಕ್ಷತ್ರ ಬೆಳಗ್ಗೆ 7:19 ಮುಗಿದೋಗುತ್ತೆ. ಆಮೇಲೆ ಪುಬ್ಬ ನಕ್ಷತ್ರ ಆರಂಭ ಆಗಿಬಿಡುತ್ತೆ. ಇನ್ನು ಇದಲ್ದಿರ ಗ್ರಹಣದಿಂದ ಬರೀ ಕೆಟ್ಟದ್ದಾಗುತ್ತಾ, ಆದರೆ ಒಳ್ಳೆಯದಾಗೋದೇ ಇಲ್ವಾ ನೋಡಿ. ಮುಖ್ಯವಾಗಿ ರಾಹು ಮತ್ತು ಕೇತುಗಳು, ಈ ರಾಹುವಿನ ಒಂದು ತೊಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕೇತು ಏನಪ್ಪ ಅಂದರೆ ನಮ್ಮ ಭ್ರಮೆ, ಇಲ್ಯೂಷನ್ ಅಂತ ಹೇಳ್ತೀವಿ. ಅದು ಬೇಕಾದರೆ ನೀವು ನೆನಪು ಮಾಡಿಕೊಡಿ, ಯಾವುದೇ ಜಾತಕದಲ್ಲಾಗಲಿ ಕೇತುವಿನ ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಾಗ ಏನಾಗಿರುತ್ತೆ ಅವ್ರ ಜೀವನದಲ್ಲಿ ಅಂತ. ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡಬೇಕು. ಆರಂಭ ಮಾಡೋಕ್ಕೆ ಹೋದಾಗ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ತಳಮಳ ಶುರುವಾಗುತ್ತೆ. ಈ ಕೆಲಸ ಆಗುತ್ತೋ ಇಲ್ವೋ, ಆಗದೆ ಹೋದರೆ ಏನು ಮಾಡೋದು, ಬರೀ ಊಹೆಗಳಿರುತ್ತೆ. ಈ ಕೇತು ಮಾಡೋದು ಅದನ್ನೇ, ನಮ್ಮ ಮನಸ್ಸಿನಲ್ಲಿ ಭಯವನ್ನು ತಂದಿಡ್ತಾರೆ. ಆದರೆ ಕೇತು ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗ ತೊಂದರೆ ಆಗೇ ಆಗುತ್ತೆ. ಈ ಗ್ರಹಣದಿಂದನೂ ಅಷ್ಟೇ. ಅದರಲ್ಲೂ ಚಂದ್ರಗ್ರಹಣ ಅಂದಾಗ ಚಂದ್ರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಆದ್ದರಿಂದ ಚಂದ್ರಗ್ರಹಣದ ಬಗ್ಗೆ ಆಗಲಿ ಸೂರ್ಯಗ್ರಹಣದ ಬಗ್ಗೆ ಆಗಲಿ ಭಯ ಬೇಡ. ಒಂದು ಅನಾರೋಗ್ಯ ಉಂಟಾದಾಗ ಔಷಧಿಯನ್ನು ತೆಗೆದುಕೊಂಡ್ರೆ ಹೇಗೆ ಮೇಲಾಗುತ್ತೋ ಅದೇ ರೀತಿ ಪೂಜೆ ಪುನಸ್ಕಾರದಿಂದ ದಾನ ಧರ್ಮಗಳಿಂದ ಇಲ್ಲೂ ಸರಿ ಹೋಗುತ್ತೆ. ಅಂದರೆ ಕೆಲವರು ಕೇಳ್ಬೋದು, ಏನಪ್ಪ ಅಂದರೆ ಸರಿ ದಾನ ಧರ್ಮ ಮಾಡಬೇಕು ಅಂತೀರಿ, ದುಡ್ಡಿದ್ದವ್ರು ಮಾಡ್ತಾರೆ, ನಾವೇನು ಮಾಡೋದು ಅಂತ. ಏನು ದಾನ ಧರ್ಮ ಮಾಡೋ ಯಾರು ಅಕ್ಕಿ ಕೊಡು ಅಂದರೆ 10 kg ಅಕ್ಕಿನೇ ಕೊಡಬೇಕು, 25 kg ಅಕ್ಕಿನೇ ಕೊಡಬೇಕು ಅಂತೇನಿಲ್ಲ. ಅದು ನಿಮ್ಮ ಮನಸ್ಸಿಗೆ ಎಷ್ಟಾಗುತ್ತೋ. ಒಂದು ಇನ್ನೂ ಸಾಧ್ಯನೇ ಆಗಲಿಲ್ವಾ, ನಾವು ಕಷ್ಟವನ್ನು ನಾವೇ ಅನುಭವಿಸ್ಬೇಕು. ನಮ್ಮನ್ನು ನೋಡಿ ನಗೋರು ಯಾವತ್ತೂ ಸಹಾಯ ಮಾಡೋಕ್ಕೆ ಬರಲ್ಲ. ಒಂದು ಕವರ್ ತೊಗೊಳ್ಳಿ, 1-2 ಸ್ಪೂನ್ ಅಕ್ಕಿ ಹಾಕಿ ತೊಗೊಂಡೋಗ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬನ್ನಿ, ಅಷ್ಟೇ. ತೆಗೆದು ಬಿಸಾಕ್ಕೊಳ್ಳಿ, ಅವರು ನಮಗೆ ಬೇಕಿಲ್ಲ ಅದು. ಆಯಿತಾ. ನಾವು ಕಷ್ಟಪಟ್ಟು ದೇವರ ಪೂಜೆಯನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು ಅಂತ ಯಾರೂ ಹೇಳಿಲ್ಲ, ಯಾವ ದೇವರುಗಳು ಹೇಳಿಲ್ಲ. ನಮ್ಮ ಕೈಲಾದ ದಾನ ಧರ್ಮ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಧರ್ಮ ಕರ್ಮ ಅಂತ ಕೇಳಿದ್ದೀವಲ್ಲ, ಧರ್ಮವಾಗಿದ್ದರೂ ಸರಿ. ನಾವು ಒಬ್ಬರಿಗೆ ತೊಂದರೆ ಕೊಡ್ದಿರ, ಒಬ್ಬರಿಗೆ ಸಹಾಯ ಮಾಡ್ತೀವೋ ಬಿಡ್ತೀವೋ, ತೊಂದರೆ ಕೊಡ್ದಿರ ಬಾಳಿದ್ರೆ ಖಂಡಿತ ದೇವರು ನಂಬ್ತಾನೆ. ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಯಾವ ಯಾವ ರಾಶಿಗಳು ಯಾವ ವಿಧದ ಒಂದು ಫಲ ಸಿಗಬಹುದು ಅಂತ ನೋಡಿ. ಮಿಥುನ ರಾಶಿ, ಮೀನರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಈ 4 ರಾಶಿಗಳಿಗೆ ಶುಭ ಫಲಗಳು ಸಿಗುತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆಗುವಂತಹ ತೊಂದರೆಗಳು ಕಡಿಮೆ, ಅಂದರೆ ಒಳ್ಳೆಯದಾಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಮೇಷ, ಕಟಕ, ಧನಸ್ಸು, ಕುಂಭ ಇದು ಸಾಧಾರಣ. ಆ ಕಡೆ ಒಳ್ಳೆಯದು ಆಗಲ್ಲ, ಈ ಕಡೆ ಕೆಟ್ಟದ್ದು ಆಗಲ್ಲ, ಅದ್ರ ಪಾಡಿಗೆ ನಡ್ಕೊಂಡು ಹೋಗುತ್ತೆ. ಯಾರು ತುಂಬ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಸಿಂಹ, ವೃಷಭ, ಮಕರ ಮತ್ತು ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು. ಅದು ಮುಖ್ಯ. ಅದು ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ಕೇತುವಿನ ಪ್ರಭಾವ, ಇದು ಪ್ರಭಾವ ಅಷ್ಟೇ. ಈ ಕೇತುವಿನ ಪ್ರಭಾವ ಇರುತ್ತೆ. ಉದಾಹರಣೆಗೆ ಒಂದು ಹೇಳ್ತೀನಿ. ಕೇತು ಬಂದಾಗ ಏನಾಗತ್ತೆ ಅಂತ, ಯಾವುದೋ ಒಂದು ಫಿಲಮ್ಗೆ ಹೋಗಿರ್ತೀರಿ, ಅಲ್ಲಿ ದೊಡ್ಡದಾದ ಇವಾಗೆಲ್ಲ ಅನಿಮೇಷನ್ ಅವೆಲ್ಲ ಬಂದ್ಬಿಟ್ಟಿದೆ, ಘಟ ಸರ್ಪವನ್ನು ತೋರಿಸ್ತಾರೆ. ನೋಡ್ತೀರಿ, ಅಲ್ಲಿ ಭಯ ಆಗ್ಬಿಡುತ್ತೆ. ಮನೆಗೆ ಬರ್ತೀರಿ, ಅಲ್ಲಿ ನೋಡ್ತೀರಿ ಒಂದು ಹಗ್ಗದ ಪೀಸ್ ಬಿದ್ದಿರುತ್ತೆ. ಅದನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಅದು ಹಾವಿನ ಥರನೇ ಕಾಣಿಸ್ಬಿಡುತ್ತೆ. ಇದೊಂದು ಉದಾಹರಣೆ ಅಷ್ಟೇ. ಈ ಕೇತು ಮಾಡೋದು ಇದೇನೆ, ಭ್ರಮೆಯನ್ನು ತಂದೊಡ್ಡುತ್ತಾನೆ. ಆದ್ದರಿಂದ ಪೂಜೆ ಪುನಸ್ಕಾರಗಳ ಜೊತೆ ದಾನ ಧರ್ಮದ ಜೊತೆ ನಮ್ಮ ಪ್ರಯತ್ನ ಸಹ ಬೇಕು. ನಾವು ಆ ಭ್ರಮೆಗೆ ಒಳಗಾಗಬಾರ್ದು. ಮನಸ್ಸಿನಲ್ಲಿರುವ ಭಯವನ್ನು ದೂರ ಮಾಡಬೇಕು. ಅಷ್ಟು ಮಾಡಿದರೆ ಈ ಗ್ರಹಣದಿಂದ ಯಾವುದೇ ತೊಂದರೆ ಉಂಟಾಗಲ್ಲ. ತಲೆ ಕೆಡಿಸ್ಕೋಬೇಡಿ. ಎರಡನೇ ವಿಚಾರ,
ಇವಾಗ ಹೊಸ ವರ್ಷ ಫಲ ನೋಡ್ತೀರಿ, ಯುಗಾದಿ ಫಲ ನೋಡ್ತೀರಿ, ಸಂಕ್ರಾಂತಿ ಫಲ ನೋಡ್ತೀರಿ, ಗುರು ಮುಂದಿನ ಮನೆಗೆ ಹೋಗ್ತಾ ಅಂದರೆ ಅದರ ಫಲ ನೋಡ್ತೀರಿ, ದೀಪಾವಳಿ ಭವಿಷ್ಯ ಓದ್ತೀವಿ. ಅಂದರೆ ಒಂದು ವರ್ಷದಲ್ಲಿ ಒಬ್ಬ ಮನುಷ್ಯನ ಮೇಲೆ ಯಾವ ಭವಿಷ್ಯ ಪ್ರಭಾವ ಬೀರುತ್ತೆ, ಯಾವುದು ನಿಜ ಆಗುತ್ತೆ, ಅದು ಅಲ್ಲಿ ಸದಾಕಾಲ ಹಲವು ಬದಲಾವಣೆಗಳು ಜೀವನದಲ್ಲಿ ನಡೀತಾ ಹೋಗುತ್ತೆ. ಇಲ್ಲೂ ಅಷ್ಟೇ, ಯಾರ ಜಾತಕದಲ್ಲಿ ದಶಾಭುಕ್ತಿ ಸರಿಗಿರಲ್ಲ ಅವರು ಮಾತ್ರ ಈ ಗ್ರಹಣದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ನಾವೆಲ್ಲ ಆರಾಮಾಗಿ ಬಾಗಿಲೆಲ್ಲ ಭದ್ರಪಡಿಸ್ಕೊಂಡು ಮನೆ ಒಳಗಡೆ ಕೂತಿರ್ತೀವಿ. ಆದರೆ ನಮ್ಮ ದೇಶ ಕಾಯ್ತಾ ಇರೋ ಸೈನಿಕರು ಗ್ರಹಣ ಅಂದ್ಬಿಟ್ಟು ಅವರೆಲ್ಲ ಮನೆ ಒಳಗಡೆ ಬಂದು ಬಾಗಿಲಾಕ್ಕೋಬೇಕಾಗತ್ತಾ? ಇನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವರೇನಾದ್ರು ಗ್ರಹಣ ಬಂದ್ಬಿಡ್ತಪ್ಪ ಅಂತ ಅವರೇನಾದ್ರು ಮನೆ ಬಾಗಿಲಾಕ್ಕೊಂಡು ಕೂತ್ಕೊಂಡ್ರೆ ಏನಾಗ್ಬೋದು? ನಾವು ಸದಾಕಾಲ ಕೆಲವರನ್ನು ನೆನಪು ಮಾಡಿಕೊಳ್ಳೇಬೇಕು. ಅವರ ಕಷ್ಟ ನಮ್ಮ ಸುಖವಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಯೋಚನೆ ಬೇಡ, ಯಾವುದೇ ರೀತಿ ತೊಂದರೆ ಆಗಲ್ಲ. ನಮ್ಮ ಕರ್ತವ್ಯ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ, ನಮ್ಮ ಧರ್ಮ ಇದನ್ನು ಉಳಿಸ್ಕೋಬೇಕು. ಅದಕ್ಕೋಸ್ಕರ ಇವತ್ತು ಏನು ಹೇಳ್ತೀನಪ್ಪ ಅಂದರೆ, ಯಾವ ರಾಶಿಯವರೆಗೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ, ಯಾವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ಬೇಕು ಅಂತ ಹೇಳ್ತೀನಿ. ಇದು ಒಂದು ಪಾಲು. ಎರಡನೇದೇನಪ್ಪ ಅಂದರೆ, ಈ ಕೇತು ಕ್ರಿಸ್ತ ಚಂದ್ರಗ್ರಹಣ ಅಂದ್ರೇನಪ್ಪ ಅಂದರೆ, ಚಂದ್ರ ವೀಕ್ ಆಗಿಬಿಡ್ತಾನೆ ಅಷ್ಟೇ. ಚಂದ್ರ ಇರಲ್ವ ಅಲ್ಲಿ, ಇದ್ದೇ ಇರ್ತಾನೆ, ಚಂದ್ರ ವೀಕ್ ಆಗ್ತಾನೆ. ಆದ್ದರಿಂದ ಏನು ಮಾಡಬೇಕು, ಇಲ್ಲಿ ಕೇತುವನ್ನು ಸಮಾಧಾನ ಪಡಿಸ್ಬೇಕು, ಚಂದ್ರನಿಗೆ ಶಕ್ತಿಯನ್ನು ತುಂಬಬೇಕು. ಆದ್ದರಿಂದ ಏನಪ್ಪ ಮಾಡಬೇಕು ಅಂದರೆ, ಮುಖ್ಯವಾಗಿ ಮಿಶ್ರವರ್ಣದ ಬಟ್ಟೆಯನ್ನು, ಬಿಳಿ ಬಣ್ಣದ ಬಟ್ಟೆಯನ್ನು ದಾನ ಕೊಡಬೇಕು. ಹಾಗೆಯೇ ಅಕ್ಕಿ ಮತ್ತು ಹುರುಳಿಯನ್ನು ದಾನ ಕೊಡಬೇಕು. ಅದಾದ ನಂತರ ಮುಖ್ಯವಾಗಿ ನವಗ್ರಹ ಶಾಂತಿಯನ್ನು ಮಾಡಬೇಕು, ನವಗ್ರಹ ಪೂಜೆಯನ್ನು ಮಾಡಿಸ್ಬೇಕು. ಇವಾಗ ದೇವಸ್ಥಾನಗಳೆಲ್ಲ ಸಾಮೂಹಿಕ ಪೂಜೆ ಮಾಡಿಸ್ಬೇಕು, ಮಾಡಿಸಿದ್ರೆ ಸಾಕು. ಅದು ಬಿಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಏನು ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಚಂದ್ರ ಅಂದರೆ ದುರ್ಗಾ ಮಾತೆಯ ಒಂದು ರೂಪ ಅಂತ ಹೇಳ್ಬೋದು. ಆದ್ದರಿಂದ ಅಲ್ಲಿ ಹೋಗಿ, ಹಾಗೆ ನಮ್ಮ ಜ್ಯೋತಿಷ್ಯದಲ್ಲಿ ಹೇಳುತ್ತೆ, ಚಂದ್ರ ಅಂದರೆ ತಾಯಿ, ರವಿ ಅಂದರೆ ತಂದೆ. ಯಾರು ಪ್ರತಿನಿತ್ಯ ಎದ್ದ ತಕ್ಷಣ ತಂದೆ ತಾಯಿಗೆ ನಮಸ್ಕರಿಸಿ ಅವನ ಗೌರವದಿಂದ ಕಾಣ್ತಾನೋ ಅವ್ರ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬರೋದೇ ಇಲ್ಲ. ಇದು ಸತ್ಯವಾದಂತಹ ವಿಚಾರ. ಆದ್ದರಿಂದ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಇನ್ನು ನನ್ನ ಕರ್ತವ್ಯ ಮತ್ತು ನನ್ನ ಜ್ಞಾನದ ಅನುಸಾರ ಈ ಯಾವ ರಾಶಿಗಳಿಗೆ ಏನು ಆಗ್ಬೋದು ಅಂತ ಸೂಕ್ಷ್ಮವಾಗಿ ತಿಳಿಸ್ತೀನಿ, ನೋಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿಯವರೆಗೂ ದೇವರು ಯಾವುದೋ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದೇ ಸತ್ಯವಾದಂತಹ ವಿಚಾರ. ಮೇಷರಾಶಿಯವರು ಯಾವುದೋ ಒಂದು ದೇವತಾ ಕಾರ್ಯವನ್ನು ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ, ಅಥವಾ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಸಾಧ್ಯ ಆಗಲ್ಲ ಅಂದರೆ ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಅದು. ಇನ್ನು ಈ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ. ಹಾಗೆಯೇ ಅತಿಯಾದ ಕೋಪ ಇರುತ್ತೆ. ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದಲ್ಲಿ ಅದರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಚಿಂತೆ ಇರುತ್ತೆ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಅದಲ್ಲದಿರ ಮತ್ತೊಂದು ಏನಪ್ಪ ಅಂದರೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಆ ಕೆಲಸಗಳು ಸಾಧಾರಣವಾಗಿ ನಡ್ಕೊಂಡು ಹೋಗುತ್ತೆ. ನಿಮ್ಮ ಮನಸ್ಸಿನ ಲೆಕ್ಕಾಚಾರದಂತೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯಲ್ಲ, ಆದರೆ ಅದರಿಂದ ಯಾವುದೇ ನಿಮಗೆ ತೊಂದರೆ ಉಂಟಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇದರಲ್ಲಿ ತೊಂದರೆ ಏನೂ ಆಗಲ್ಲ. ಹಾಗೆಯೇ ನಿಮ್ಮ ನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಗಲ್ಲ ಅಂತಲ್ಲ. ಉದಾಹರಣೆ, ನೀವು ತುಂಬ ಒಳ್ಳೆಯ ಪ್ರಯತ್ನವನ್ನು ಮಾಡುತ್ತೀರಿ,
ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಅಂದರೆ 100ಕ್ಕೆ 100ರಷ್ಟು ಸಿಗಬೇಕು. ಏನಪ್ಪ ಆಗುತ್ತೆ ಅಂದರೆ ನಿಮಗೊಂದು 60-70% ಯಶಸ್ಸು ಸಿಗ್ಬೋದು. ಈ ಗ್ರಹಣದಿಂದ ಮೇಷರಾಶಿಯವರೆಗೆ ಆಗುವಂತಹ ಒಂದು ಈ ತೊಂದರೆ ಅಥವಾ ಹಿನ್ನಡೆ ಅಂದರೆ ಇದೇನೆ. ಇನ್ನು ಈ ವಿಚಾರದಿಂದ ನಾವು ದೂರ ಆಗಬೇಕು ಅಂದರೆ ಯಾವುದೇ ರೀತಿಯ ತೊಂದರೆ ನಮಗಾಗಬಾರ್ದು. ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಗ್ರಹಣದ ಮಾರನೇ ದಿನ ಅಂದರೆ 4ನೇ ತಾರೀಕು ಯಾವುದಾದ್ರು ಒಂದು ದುರ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಸಾಕು. ಬೇರೆ ಏನೂ ತೊಂದರೆ ಇಲ್ಲ. ಇದರ ಜೊತೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇರುವಂತಹ ಯಾವುದಾದ್ರೂ ಒಂದು ಈ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಸಾಧ್ಯ ಆದರೆ ಎಲ್ಲರೂ ಹೋಗಲೇಬೇಕು ಉಂಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಬೆಟ್ಟದ ಮೇಲೆ ಇರುವ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು. ಪ್ರತಿಯೊಂದು ಊರಲ್ಲೂ ಇರುತ್ತೆ, ಬೆಂಗಳೂರಲ್ಲೂ ಇದೆ. ಇವಾಗ ಹನುಮಂತನಗರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಉದಾಹರಣೆಗೆ ಗವಿಗಂಗಾಧರ ಸ್ವಾಮಿ ದೇವಸ್ಥಾನ ಇದೆ. ಇವೆಲ್ಲ ಬೆಟ್ಟದ ಮೇಲಿರೋ ದೇವಸ್ಥಾನಗಳೇ. ಗವಿಗಂಗಾಧರ ಅಂತ ಹೇಳ್ತೀವಿ, ಅದು ಬೆಟ್ಟದ ಮೇಲೆ ಇರೋದು. ಇದೂ ಅಷ್ಟೇ, ಸುಬ್ರಹ್ಮಣ್ಯ ಸ್ವಾಮಿ ಇಂಥ ಕಡೆ ಹೋಗಿ ಪೂಜೆ ಮಾಡಿಸೋದ್ರಿಂದ ತೊಂದರೆ ಇಲ್ಲ. ಇನ್ನು ಈ ಗ್ರಹಣದ ಒಂದು ಪ್ರಭಾವ ತುಂಬ ದಿವಸ ಇರಲ್ಲ, ಯಾರ ಮೇಲೂ ತುಂಬ ದಿವಸ ಇರಲ್ಲ. ತುಂಬ ಜಾಸ್ತಿ ಅಂದರೆ ಒಂದು 5-6 ದಿವಸ ಇರ್ಬೋದು. ಆದ್ದರಿಂದ ಜಾಸ್ತಿ ಭಯ ಪಡಬೇಡಿ, ಒಳ್ಳೆಯದಾಗುತ್ತೆ, ತೊಂದರೆ ಇಲ್ಲ. ವೃಷಭ ರಾಶಿಯವರಿಗೆ ಈ ಗ್ರಹಣದಿಂದ ಸ್ವಲ್ಪ ಈ ಬೇಸರದ ಒಂದು ಸಂಗತಿಗಳು ನಡೆಯುತ್ತೆ. ಹಾಗೆ ನೆಗೆಟಿವ್ ರಿಸಲ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಉದಾಹರಣೆಗೆ ಇವರಿಗೆ ದೊರೆಯಬೇಕಾದಂತಹ ಬಡ್ತಿ ಅಥವಾ ಪ್ರಮೋಷನ್ ಏನಾಗುತ್ತೆ ಮುಂದೆ ಹೋಗುತ್ತೆ. ಹಾಗೆಯೇ ಹೊಸ ವಾಹನ ತಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅದು ಸಹ ಮುಂದಕ್ಕೆ ಹೋಗುತ್ತೆ. ಅದು ಹಣಕಾಸಿನ ತೊಂದರೆ ಉಂಟಾಗುತ್ತೆ. ಸ್ವಲ್ಪ ನೀವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನೀವು ಅನ್ಕೊಂಬೋ ಒಂದು ದಿನಾಂಕದಲ್ಲಿ ನಿಮ್ಮ ಕೈಗೆ ಹಣ ಬರ್ದಿರ ಹೋಗೋದು. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಆನಂತರ ಮತ್ತೊಂದು ಮುಖ್ಯವಾದ್ದು, ಈ ವಾಹನವನ್ನು ಕೊಳ್ಳೋದಕ್ಕೆ ಮನಸ್ಸಿರುತ್ತೆ, ಆಗಲೇ ಹೇಳಿದ್ರೆ ಅದನ್ನು ಮುಂದಕ್ಕೆ ಹಾಕೋದು ಒಳ್ಳೆಯದು. ಹಾಗೆಯೇ ಉಸಿರಿಗೆ ಸಂಬಂಧಪಟ್ಟಂತಹ ದೋಷವಿದ್ದರೆ ಅಂತಹವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಚಂಚಲ ಸ್ವಭಾವ ಇರುತ್ತೆ, ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನೀವು ಸಿದ್ಧರಾಗಲ್ಲ ಈ ದಿನ. ಚಂಚಲದ ಸ್ವಭಾವ, ಇವಾಗಿರೋ ಬುದ್ಧಿ ಇವಾಗಿರಲ್ಲ ಅಂತೀವಲ್ಲ ಆ ಥರ. ಆದರೆ ಏನೇ ಅದು ನೀವು ಬೇರೆಯವರಿಗೆ ಒಂದು ಅನುಕೂಲತೆಯನ್ನು ಕಲ್ಪಿಸ್ಕೋತೀರಿ. ಇನ್ನು ನಿಮ್ಮ ತಾಯಿಯವರು ಸಮಾಜದಲ್ಲಿ ಮಾಡದ ತಪ್ಪಿಗೆ ಮಾತನ್ನು ಕೇಳ್ತಾರೆ. ಬೇರೆಯವರು ಬಂದು ಇಲ್ಲದೇ ಇರೋ ವಿಚಾರಗಳ ಬಗ್ಗೆ, ಬೇರೆಯವರು ಅಕ್ಕಪಕ್ಕದವರು ಅವರು ಇವರು ಅಂತಲ್ಲ, ರಿಲೇಟಿವ್ಸೇ ಆಗ್ಬೋದು, ಇಲ್ಲ ಮನೇಲಿರೋ ಜನನೇ ಆಗ್ಬೋದು, ನಿಮ್ಮ ತಾಯಿಯವರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಅಷ್ಟೆ. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಇದರಿಂದ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂದರೆ ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಅದರ ಜೊತೆಗೆ ನೀವು ಏನು ಮಾಡ್ಬೋದಪ್ಪ ಅಂದರೆ ಯಾವುದಾದರೂ ದೇವಸ್ಥಾನಕ್ಕೆ ಹಾಲು ಮೊಸರನ್ನು ತೊಗೊಂಡೋಗಿ ಕೊಡೋದು ಒಳ್ಳೆಯದು. ಯಾವತ್ತಪ್ಪ ಅಂದರೆ ಗ್ರಹಣದ ದಿನ ಅಲ್ಲ, ಗ್ರಹಣದ ಮಾರನೇ ದಿನ. ಇದರಿಂದ ಈ ಗ್ರಹಣದ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ತುಂಬ ದಿವಸ ಇರಲ್ಲ, ಇದ್ದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 5 ದಿವಸದವರೆಗೂ ಇದರ ಪ್ರಭಾವ ಇರ್ಬೋದು. ಆದ್ದರಿಂದ ಅದರ ಬಗ್ಗೆ ಜಾಸ್ತಿ ಭಯ ಪಡೋದಕ್ಕೆ ಹೋಗಬೇಡಿ, ತೊಂದರೆ ಆಗಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿರೋರಿಗೇನು ಯಾವುದೇ ಒಂದು ರೀತಿಯ ತೊಂದರೆ ಏನೂ ಆಗಲ್ಲ. ಏನಪ್ಪ ಅಂದರೆ ಸ್ವಲ್ಪ ಈ ದೇಹದಾನ್ಯತೆ ಜಾಸ್ತಿ ಆಗ್ಬಿಡುತ್ತೆ, ದಪ್ಪ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಈ ಒಂದು 5 ದಿನಗಳಲ್ಲಿ ಈ ತೂಕ ತುಂಬ ಜಾಸ್ತಿ ಆಗ್ಬಿಡ್ಬೋದು. ಹಾಗೆ ಅನಾರೋಗ್ಯದ ಒಂದು ಕಾರಣದಿಂದ ಆಹಾರ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಇನ್ನೇನೋ ತೊಂದರೆ ಆಗ್ಬಿಡುತ್ತೆ ಅಂತಾರ. ಉದಾಹರಣೆ, ಗಂಟಲು ಹುಣ್ಣಾಗ್ಬೋದು, ಬಾಯಲ್ಲೂ ಹುಣ್ಣಿರ್ಬೋದು, ಹಲ್ಲು ನೋವಿರ್ಬೋದು. ಇಂಥ ಸಂದರ್ಭದಲ್ಲಿ ಆಹಾರವನ್ನು ಸುಲಭವಾಗಿ ಸೇವಿಸೋದಕ್ಕೆ ಸಾಧ್ಯ ಆಗಲ್ಲ.
ಅಷ್ಟೆ, ಇನ್ನೇನಿಲ್ಲ ಅದು. ಹಾಗೆಯೇ ನಿಮ್ಮ ಕೆಲಸ ಮಾಡೋ ಕಡೆ ಇದ್ದ ಒಂದು ತೊಂದರೆ ಅಥವಾ ಮನಸ್ತಾಪ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಯಿಂದ ಸರಿ ಹೋಗುತ್ತೆ. ಇದನ್ನು ಅಷ್ಟೇ, ಅನಾವಶ್ಯಕವಾಗಿ ಬೇಡದಿರೋ ವಿಚಾರಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿದ್ರೆ ಮಾತ್ರ ತೊಂದರೆ. ನಿಮ್ಮ ಸೋದರರ ಒಂದು ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಕಂಡು ಬರುತ್ತೆ, ಒಳ್ಳೆಯದಾಗುತ್ತೆ ಅಷ್ಟೇ. ವ್ಯಾಪಾರ ವ್ಯವಹಾರದಲ್ಲಿ ನಿಧಾನಗತಿಯ ಪ್ರಗತಿ ಅಂತ ಕಂಡು ಬರುತ್ತೆ. ಬುದ್ಧಿವಂತಿಕೆಯಿಂದ ಹಣಕಾಸಿನ ವ್ಯವಹಾರವನ್ನು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಧೈರ್ಯ ಮತ್ತು ಸಾಹಸದ ಗುಣ ಸ್ವಲ್ಪ ಕಡಿಮೆ ಆಗ್ಬೋದು ಅದು. ಹಾಗೆ ನಿಮ್ಮ ಮಾತಿನ ಮೇಲೆ ಎಚ್ಚರಿಕೆ ಇರಲಿ. ಏನೂ ಆಗಲ್ಲ ಅನ್ನೋ ಒಂದು ಧೋರಣೆಯಿಂದ ದುಡುಕುತನದ ಮಾತಿನಿಂದ ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ ಅದು. ಇನ್ನು ಇವರೇನು ಮಾಡಬೇಕು? ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂದರೆ ಇದು ಸುಲಭವಾದ ವಿಚಾರ. ಈ ಗ್ರಹಣದ ಮಾನ ದಿವಸ 4ನೇ ತಾರೀಕು ಯಾವುದಾದ್ರೂ ಒಂದು ಹೆಣ್ಣು ಮಗು ಅಂದರೆ ಒಂದು 8 ಅಥವಾ 9 ವರ್ಷದ ಹೆಣ್ಣು ಮಕ್ಕಳಿಗೆ ಏನಾದರೂ ತಿಂಡಿ ಕೊಡಿಸಿ ಸಾಕು, ಬೇರೇನೂ ಇಲ್ಲ, ಒಳ್ಳೆಯದಾಗುತ್ತೆ. ಇದರ ಪ್ರಭಾವ ಕೇವಲ ಮ್ಯಾಕ್ಸಿಮಮ್ ಅಂದರೆ 5 ದಿನ ಮಾತ್ರ ಇರುತ್ತೆ. ಗ್ರಹಣದ ಪ್ರಭಾವ ವರ್ಷ ಪೂರ್ತಿ ಇರಲ್ಲ, ಜೀವನ ಪೂರ್ತಿ ಇರಲ್ಲ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಕಟಕ ರಾಶಿಯವರಿಗೆ ಇವರ ಜೀವನದಲ್ಲಿ ಹಲವು ಬದಲಾವಣೆಗಳನ್ನು ಎದುರು ನೋಡ್ತಾ ಇರ್ತಾರೆ. ಯಾವುದೋ ಒಂದು ಕೆಲಸವನ್ನು ಮಾಡಿರ್ತಾರೆ, ಅತಿ ಮುಖ್ಯವಾದ್ದು. ಅದರಿಂದ ದೊಡ್ಡ ಮಟ್ಟದ ಅನುಕೂಲತೆ ಅಥವಾ ಹಣಕಾಸಿನ ಒಂದು ಸಹಾಯ, ಇಂಥವನ್ನು ಹೆಸರು, ಕೀರ್ತಿ ಇಂಥವನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಅದು ಸಿಗೋದು ಸ್ವಲ್ಪ ತಡ ಆಗುತ್ತೆ, ಸಿಗಲ್ಲ ಅಂತಲ್ಲ, ತಡ ಆಗುತ್ತೆ. ಇನ್ನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀರಿ, ಅದ್ರ ಬಗ್ಗೆ ಏನೂ ಯೋಚನೆ ಇಲ್ಲ. ಏನಪ್ಪ ಅಂದರೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಂಡು ಬರುತ್ತೆ. ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದು, ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಆಗಲೇ ಹೇಳಿದ್ದೇನೆ. ಇನ್ನು ಮನಸ್ಸಿನಲ್ಲಿ ಯಾವುದೋ ಒಂದು ಬೇಸರ ಇರುತ್ತೆ. ಆದ್ದರಿಂದ ಶಾಂತಿ ನೆಮ್ಮದಿಯ ಕೊರತೆ ಕಂಡು ಬರುತ್ತೆ. ಹಣಕಾಸು ನೀವು ಎಷ್ಟೇ ಇದ್ದರೂ ಕೂಡ ನಿಮ್ಮ ಹತ್ರ ಹಣದ ಕೊರತೆ ಉಂಟಾಗ್ಬಿಡುತ್ತೆ ಇವತ್ತು. ಕಾರಣ ಏನಪ್ಪ ಅಂದರೆ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತವೆ. ಅದು ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ಬೇಕು ಕಲಿಕೆಯಲ್ಲಿ. ಅದಾದಮೇಲೆ ನಿಮ್ಮದು ಒಂದು ಆ ವಿಶಾಲವಾದಂತಹ ಮನಸ್ಸು, ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ಬೇಸರ ಮಾಡಬಾರ್ದು, ಇಂತಹ ಮನಸ್ಸು. ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾರೊಬ್ಬರೂ ನಿಮ್ಮೊಂದಿಗೆ ವ್ಯವಹರಿಸಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಬೇಸರ ಇರುತ್ತೆ. ಇನ್ನು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ಇರೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ನಿಮ್ಮ ಪ್ರಯತ್ನಕ್ಕೆ ಬೇರೆಯವರಿಂದ ಒಳ್ಳೆಯ ಸಾಥ್ ಸಿಗಲ್ಲ ಅಷ್ಟೇ. ಇನ್ನು ಇವರು ಏನು ಮಾಡಬೇಕು ಹಾಗಾದರೆ? ಇವತ್ತು ಬೇರೆ ಯಾವುದೇ ವಿಚಾರ ಇಲ್ಲ. ಈ ಗ್ರಹಣದ ಮಾರನೇ ದಿನ ಎದ್ದ ತಕ್ಷಣ ಹೋಗಿ ನಿಮ್ಮ ತಾಯಿಯವರ ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದ ತಗೊಳ್ಳಿ, ತೊಂದರೆ ಇಲ್ಲ. ಏಕೆಂದರೆ ದೈವಂ ಮಾನುಷ ರೂಪೇಣ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣಬೇಕು. ಅದೊಂದು ಹೆತ್ತ ತಾಯಿಯಲ್ಲಿ ಖಂಡಿತವಾಗಲೂ ದೇವರನ್ನು ಕಾಣಬೇಕು. ಇಷ್ಟು ಸಾಕು. ಇಷ್ಟು ಮಾಡಿ ಇನ್ನು ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಬೇಕು ಅಂತ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಈ ಅಕ್ಕಿ ಮತ್ತು ಬೆಲ್ಲವನ್ನು, ಇದು ಮುಖ್ಯ. ಇದರ ಪ್ರಭಾವ ಕೇವಲ 5 ದಿನದ ಮಟ್ಟಿಗೆ ಇರುತ್ತೆ, ಯೋಚನೆ ಮಾಡಬೇಡಿ. ಚಂದ್ರಗ್ರಹಣ ಇರೋದೇ ಸಿಂಹರಾಶಿಯಲ್ಲಿ. ಆದ್ದರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಏನೋ ಆಗ್ಬಿಡುತ್ತೆ ಅಂತಲ್ಲ, ಒಂಥರ ಹೇಳ್ತೀವಲ್ಲ ಈ ಪ್ರಿಕಾಷನರಿ ಮೆಷರ್ಸ್ ಅಂತ. ಕಾರಣ ಏನಪ್ಪ ಅಂದರೆ ಕೆಲವು ಕೆಲಸಕ್ಕೆ ಹೋಗಲೇಬೇಕು, ಗ್ರಹಣ ಅಂದರೆ ಹೋಗದೇ ಇರೋಕ್ಕಾಗತ್ತಾ ಅಂತ ವಿಚಾರ. ಆದ್ದರಿಂದ
ಮುಖ್ಯವಾಗಿ ಏನಪ್ಪ ಮಾಡಬೇಕು ಇವರು ಅಂದರೆ ತಮ್ಮ ಮುಖ ಸೌಂದರ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅಂದರೆ ಮುಖಕ್ಕೇನೋ ಆಗ್ಬಿಡುತ್ತೆ ಅಂತ ಆ ಥರ ಎಲ್ಲ ಭಯ ಪಡ್ಕೋಬೇಡಿ. ಉದಾಹರಣೆಗೆ ಏನು ನಿಮಗೆ ನಗು ಬರುತ್ತೇನೋ, ಯಾರೋ ಶೇವ್ ಮಾಡ್ಕೋತಾ ಇರ್ತೀರಿ, ಬ್ಲೇಡ್ ತಗಲು ರಕ್ತ ಬರುತ್ತೆ, ಅದೂ ಹೌದು. ಇದೊಂದು ಉದಾಹರಣೆ. ಒಂದು ಚಿಕ್ಕ ಮಗು ಏನು ಮಾಡ್ತಿರುತ್ತೆ, ಪೆನ್ಸಿಲಲ್ಲೋ ಪೆನ್ನಲ್ಲೋ ಏನೋ ಬರಿತಾ ಇರುತ್ತೆ, ಕೆನ್ನೆಗೆ ಚುಚ್ಕೊಬಿಡುತ್ತೆ. ಈ ಥರ ಮುಖಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಆಗ್ಬೋದು, ಎಚ್ಚರಿಕೆ, ಅದು ಮುಖ್ಯ. ಆ ನಂತರ ಈ ನೀರು ಇರುವ ಸ್ಥಳದಲ್ಲಿ ಎಚ್ಚರಿಕೆ ಇರಬೇಕು. ಅದನ್ನು ನೀರಲ್ಲಿ ಮುಳುಗೋಗ್ತೀರಿ ಅಂತಲ್ಲ, ನೀರಿರೋ ಕಡೆ ನೀವು ನೋಡಲ್ಲ, ಜಾಗ ಬೀಳ್ತೀರಿ, ಇಲ್ಲ ಕಲುಷಿತ ನೀರನ್ನು ಕುಡಿದು ಈ ಆರೋಗ್ಯನ ಕೆಡಿಸ್ಕೊತೀರಿ, ಈ ಥರ. ಇನ್ನು ದೂರದ ಪ್ರಯಾಣ ಮಾಡಬೇಕು ಒಂದು ಹಂಬಲ ಇರುತ್ತೆ, 100ಕ್ಕೆ 100 ಸಾಧ್ಯ ಇಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಬುದ್ಧಿವಂತಿಕೆಯಿಂದ ಮಾತನಾಡೋ ನೀವು ಇವತ್ತೇನಪ್ಪ ಮಾಡ್ತೀರಿ ಅಂದರೆ, ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮ ಬಗ್ಗೆ ಬೇಸರವನ್ನು ಅನ್ಕೋತಾರೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕು, ಅದು ತುಂಬ ಮುಖ್ಯವಾದ್ದು. ಹಠ ಇರುತ್ತೆ ನಿಮ್ಮಲ್ಲಿ, ಅತಿಯಾದ ಹಠ, ನಾನೇ ದೊಡ್ಡವನು, ನಾನು ಮಾಡೋದೆಲ್ಲ ಕರೆಕ್ಟು, ಇಂತಹ ಭಾವನೆಗಳಿರುತ್ತೆ. ಇದರಿಂದ ನೀವು ಈ ದಿನ ಏಕಾಂಗಿಯಾಗಿರಬೇಕಾಗುತ್ತೆ. ಮನಸ್ಸಿಗೆ ಬೇಸರ ಉಂಟಾಗುತ್ತೆ, ಮನೋರೋಗ ಒಳ್ಳೆಯದಲ್ಲ, ಎಚ್ಚರಿಕೆಯಿಂದ ಇರಿ, ಅದು ಮುಖ್ಯ. ಆನಂತರ ಮತ್ತೊಂದು ಇದರಲ್ಲಿ ಕುಟುಂಬದಲ್ಲಾಗ್ಬೋದು ಅಥವಾ ಬೇರೆ ಯಾವುದೇ ವಿಚಾರ ಆಗ್ಬೋದು, ನಿಮ್ಮ ಆತ್ಮೀಯರಿಗೆ ಯಾವುದೇ ಸಹಾಯ ಮಾಡಲ್ಲ, ಇದರಿಂದ ಅವರ ಬೇಸರಕ್ಕೆ ಒಳಗಾಗ್ತೀವಿ. ಇನ್ನು ಯಾವುದೇ ರೀತಿಯ ತೊಂದರೆ ಇಲ್ಲ, ಆತ್ಮವಿಶ್ವಾಸದಿಂದ ಇರಿ ಸಾಕು. ದುರ್ಗಿಗೆ ಸಂಬಂಧಪಟ್ಟಂತಹ, ಗಣಪತಿಗೆ ಸಂಬಂಧಪಟ್ಟಂತಹ ಮಂತ್ರತಂತ್ರಗಳನ್ನು, ಜಪತಪಗಳನ್ನು ಮಾಡಿ ಒಳ್ಳೆಯದಾಗುತ್ತೆ, ತೊಂದರೆ ಏನೂ ಆಗಲ್ಲ. ಇನ್ನು ಒಂದು ಒಳ್ಳೆಯ ಫಲವನ್ನು ಪಡಬೇಕು, ತೊಂದರೆ ಆಗಬಾರ್ದು ಅಂದರೆ ಏನಪ್ಪ ಮಾಡಬೇಕು ನೀವು ಇವತ್ತು ಅಂದರೆ ಗ್ರಹಣದ ಮಾರನೇ ದಿವಸ ಹಸುವಿಗೆ ಆಹಾರವನ್ನು ನೀಡಬೇಕು. ಒಂದು ವೇಳೆ ನೀವು ಹಸುವಿನೆಲ್ಲ ಹುಡ್ಕೊಂಡು ಹೋಗೋದು, ಅದಕ್ಕೇನು ತಿನ್ನಿಸೋದು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದ್ದರೆ, ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಹಸುವಿಗೆ ಗೋಪೂಜೆಯನ್ನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಗೋಶಾಂತಿ ಅಥವಾ ಗೋಪೂಜೆಯನ್ನು ಮಾಡಿಸಿ. ಅದರಿಂದ ಈ ಗ್ರಹಣದ ಒಂದು ತೊಂದರೆ ಕಡಿಮೆ ಆಗುತ್ತೆ. ಇದು ಕೇವಲ 4 ಅಥವಾ 5 ದಿನ ಮಾತ್ರ ಗ್ರಹಣದ ಒಂದು ಪ್ರಭಾವ ಇರುತ್ತೆ. ಆದ್ದರಿಂದ ಹೆಚ್ಚಿನ ಚಿಂತೆ ಮಾಡೋದಕ್ಕೆ ಹೋಗಬೇಡಿ, ತೊಂದರೆ ಏನೂ ಆಗಲ್ಲ. ಈ ಗ್ರಹಣದ ಪ್ರಭಾವ ಕನ್ಯಾ ರಾಶಿಯ ಮೇಲೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಕನ್ಯಾ ರಾಶಿಗೆ 12 ಭಾವದಲ್ಲಿ ಗ್ರಹಣ ಇದೆ. 12 ಭಾವ ಮುಖ್ಯವಾಗಿ ಏನಪ್ಪ ಅಂದರೆ, ಈ ವಿಚಾರಕ್ಕೆ ಬಂದಾಗ ಅನಗತ್ಯ ಖರ್ಚು ವೆಚ್ಚಗಳು ಬಂದ್ಬಿಡುತ್ತೆ. ನೀವು ಅದು ಯಾವ ರೀತಿ ಅಂದರೆ, ನೀವು ದುಡ್ಡನ್ನ ಸ್ವಲ್ಪ ಅಮೌಂಟ್ನ ಯಾವುದೋ ಒಂದು ಮುಖ್ಯವಾದ ವಿಚಾರಕ್ಕೆ ಅಂತ ಮುಡುಪಾಗಿ ಇಟ್ಟಿರ್ತೀರಿ, ಖರ್ಚು ಮಾಡಬಾರ್ದು ಅಂತ. ಹಣದ ಕೊರತೆ ಉಂಟಾಗುತ್ತೆ, ನೀವು ಕಷ್ಟ ಕಾಲಕ್ಕೆ ಅಂತ ಇಟ್ಟಿರೋ ಹಣ ಸಹ ಖರ್ಚಾಗುತ್ತೆ. ಆದ್ದರಿಂದ ಮೊದಲನೇದಾಗಿ ನೀವು ಖರ್ಚು ವೆಚ್ಚದ ಬಗ್ಗೆ ಗಮನವನ್ನು ಕೊಡೋದು ಒಳ್ಳೆಯದು. ಅಂದರೆ ಸಾಧ್ಯವಾದಷ್ಟು ಕಮ್ಮಿ ಮಾಡಿ. ಇನ್ನು ಸುಮ್ಮನೆ ಇರ್ತೀರಿ, ಯಾರೂ ನಿಮ್ಮ ಬಗ್ಗೆ ಮಾತಾಡಬಾರ್ದು, ಯಾರು ಏನು ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ. ಆದ್ದರಿಂದ ಅತಿಯಾದ ಕೋಪ ಒಳ್ಳೆಯದಲ್ಲ, ಕೋಪವನ್ನು ಕಡಿಮೆ ಮಾಡಿಕೊಂಬೋದಕ್ಕೆ ಪ್ರಯತ್ನ ಪಡಿ. ಕೋಪನೇ ದೊಡ್ಡ ತೊಂದರೆ ಈ ದಿನ. ಸ್ತ್ರೀಯರು ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು. ಏನಾದರೂ ಆಗೇ ಬಿಡುತ್ತೆ ಅಂತಲ್ಲ, ಗಮನ ಇದ್ದರೆ ಒಳ್ಳೆಯದು. ಈ ಗ್ರಹಣದ ಒಂದು ಪ್ರಕಾರ ಗ್ರಹಣ ಇದೆ, ಅದರಿಂದ ಊಟ ಮಾಡೋಕ್ಕಾಗಲ್ಲ ಬಿಡಿ. ಯಾರೆಷ್ಟು ಹೇಳಿದ್ರು ಕೆಲವರಿಗೆ ಒಂದು ನಂಬಿಕೆ, ಅವರು ಊಟ ಅವೆಲ್ಲ ಮಾಡೋಕ್ಕೋಗಲ್ಲ. ನಿಮ್ಮ ಪಾಡಿಗೆ ನೀವು ಇರ್ತೀರಿ, ಅನಾವಶ್ಯಕವಾಗಿ ಬೇರೆಯವ್ರು ಬಂದು ನಮ್ಮ ಜೊತೆ ಜಗಳ ಕಾಯ್ತಾರೆ. ಯಾರೇನಾದರೂ ಹೇಳ್ಕೊಳ್ಳಿ, ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಚಂಚಲವಾದ ಮನಸ್ಸಿರುತ್ತೆ. ಯಾವುದೇ ಕೆಲಸವನ್ನು ಹೇಗೆ ಮಾಡಬೇಕು,
ಯಾಕೆ ಮಾಡಬೇಕು ಅನ್ನೋದು ಡೌಟ್ ಸಹ ನಿಮಗೆ ಬಂದ್ಬಿಡುತ್ತೆ. ಆದ್ದರಿಂದ ಅತಿ ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಸಹ ಮಾಡದಿರ ಹೋಗ್ತೀರಿ. ಅದು ಆ ರೀತಿ ಆಗುತ್ತೆ. ನಿಮಗೆ ಕಷ್ಟ ಇರುತ್ತೆ, ನಿಮ್ಮ ಕೆಲಸ ಕಾರ್ಯಗಳನ್ನೇ ಅಪೂರ್ಣಗೊಂಡಿರುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆಯವರಿಗೆ ಇವತ್ತು ಸಹಾಯವನ್ನು ಮಾಡೋದಕ್ಕೆ ಹೋಗ್ತೀರಿ. ಇನ್ನು ನಿಮ್ಮ ತಾಯಿಯವರಿಗೆ ಮತ್ತು ನಿಮ್ಮ ಪತ್ನಿಗೆ ಶೀತದ ತೊಂದರೆ ಉಂಟಾಗುತ್ತೆ. ಅದು ಈ ಗ್ರಹಣದಿಂದ ಉಂಟಾಗೋದು. ಇನ್ನು ಇವರು ಮುಖ್ಯವಾಗಿ ಯಾವ ಪರಿಹಾರವನ್ನು ಮಾಡಬೇಕಪ್ಪ ಅಂದರೆ, ಎದ್ದ ತಕ್ಷಣ ಪೂರ್ವ ದಿಕ್ಕಿನಲ್ಲಿ ಇರೋ ಬಿಳಿ ಬಣ್ಣದ ಗಿಡಕ್ಕೆ ನೀರನ್ನು ಹಾಕಿ. ಇಲ್ವಾ, ವಯೋವೃದ್ಧರಿಗೆ, ನಿಮ್ಮ ಮನೆಯಲ್ಲಿರೋರಾದರೂ ಸರಿನೇ, ವಯೋವೃದ್ಧರಿಗೆ ಬೆಳ್ಳಿ ಲೋಟದಲ್ಲಿ ಹಾಲನ್ನು ಕುಡಿಯೋದಕ್ಕೆ ಕೊಡಿ. ಇದರಿಂದ ಈ ಗ್ರಹಣದ ಪ್ರಭಾವ ಕಡಿಮೆ ಆಗುತ್ತೆ, ತೊಂದರೆ ಇಲ್ಲ. ಅದೇನೇ ಆದರೂ ಇದು ವರ್ಷಾಂಗಟ್ಟಲೆ ಇರೋದಲ್ಲ, ಇದು ಕೇವಲ 4 ರಿಂದ 5 ದಿನ ಮಾತ್ರ ಇದರ ಪ್ರಭಾವ ಇರುತ್ತೆ, ಯೋಚನೆ ಮಾಡಬೇಡಿ. ತುಲಾ ರಾಶಿಯವರಿಗೆ ಈ ಗ್ರಹಣದಿಂದ ಅಷ್ಟೇನೂ ತೊಂದರೆ ಉಂಟಾಗಲ್ಲ. ಹಾಗನ್ಬಿಟ್ಟು ತಕ್ಷಣಕ್ಕೆ ಇವರಿಗೆಲ್ಲ ಒಳ್ಳೆಯದೇ ಆಗಿಬಿಡುತ್ತೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕೆ ಆಗಲ್ಲ. ಹಾಗಾದರೆ ಇವ್ರಿಗೆ ಆಗೋ ಒಳ್ಳೆಯದೇನು? ಉದಾಹರಣೆಗೆ, ಇವರ ಯಾವುದೋ ಒಂದು ಕೆಲಸ ಕಾರ್ಯ ನಡೀತಾ ಇರುತ್ತೆ, ಅದಕ್ಕೆ ಬೇರೆಯವರಿಂದ ತೊಂದರೆ ಇರುತ್ತೆ. ಆ ಕೆಲಸ ಕಾರ್ಯ ಆರಂಭ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಅಥವಾ ಅವಾಗ ಏನಾಗುತ್ತೆ, ಈ ಗ್ರಹಣದ ಫಲವಾಗಿ ಆ ಕೆಲಸವನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಅತಿ ನಿಧಾನಗತಿಯಲ್ಲಿ ಹೋಗ್ತಾ ಇರೋ ಕೆಲಸ ಕಾರ್ಯಗಳು ಏನಾಗುತ್ತೆ, ಸ್ವಲ್ಪ ಸ್ಪೀಡಾಗಿ ಮುಂದುವರ್ಕೊಂಡು ಹೋಗುತ್ತೆ. ಅದು ಇದರಿಂದ ಬರೋದು. ಇನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಈ ಫಲಗಳು ಸಿಗುತ್ತೆ. ಅವರ ನಿರೀಕ್ಷೆಗಳು ಸಹಜವಾಗಿ ಅವರ ಪಾಲಿಗೆ ದೊರೀತಾ ಹೋಗುತ್ತೆ. ಯಾವುದೇ ಒಂದು ವಿಚಾರಕ್ಕೆ ತಗೊಂಡು ನೀವು ಎಲ್ಲೇ ಹೋದರೂ ಕೂಡ ನಿಮ್ಮ ಪ್ರಾಬಲ್ಯತೆ ಇದ್ದೇ ಇರುತ್ತೆ, ತೊಂದರೆ ಇಲ್ಲ. ನಿಮ್ಮಲ್ಲಿರುವ ಒಳ್ಳೆಯ ಗುಣವನ್ನು ಬೇರೆಯವರು ಏನು ಮಾಡಿಸ್ತಾರೆ, ಗುರುತಿಸ್ತಾರೆ. ಅದರಿಂದ ನಿಮಗೆ ಉತ್ತಮ ಸ್ಥಾನಮಾನ ಮತ್ತು ಗೌರವ ಸಹ ಲಭಿಸುತ್ತೆ. ಆದರೆ ನಿಮಗೂ ಅಷ್ಟೇ ಆದಾಯ ಇರುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ಬರೋ ದುಡ್ಡೆಲ್ಲ ಖರ್ಚಾಗುತ್ತೆ. ಒಂದು 3 ರಿಂದ 4 ದಿವಸ ನೀವು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಬೋದು, ಸಾಧ್ಯ ಆಗಲ್ಲ ಅದು. ಆದರೆ ಅನಿರೀಕ್ಷಿತ ಧನಲಾಭ ಇರುತ್ತೆ. ಇವಾಗ ಹೇಗಪ್ಪ ಅಂದರೆ, ಯಾರಿಗೋ ನೀವು ಹಣವನ್ನು ಕೊಟ್ಟಿರ್ತೀರಿ ಅವರ ಕಷ್ಟ ಕಾಲಕ್ಕೆ ಅಂತ. ನೀವು ಒಂದು 10,000 ರೂಪಾಯಿ ಕೊಟ್ಟಿರ್ತೀರಿ ಅಂದ್ಕೊಳ್ಳಿ. ನೀವು ನಂಗೆ ಬೇಕು ದುಡ್ಡು ಅಂತ ಹೇಳಿರ್ತೀರಿ. ಸರಿ, ನೀವು ಫೋನ್ ಬರುತ್ತೆ ತಕ್ಷಣ, ಇವತ್ತು ಬರ್ತಾ ಇದ್ದೀನಿ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ. ನೀವು ಖುಷಿಯಾಗಿರ್ತೀರಿ, ಇವಾಗ ದುಡ್ಡು ಬರುತ್ತೆ. ಅವನು ಬಂದು ಏನು ಮಾಡ್ತಾನೆ ಅಂದರೆ, ಒಂದು 5,000 6,000 ಕೊಟ್ಬಿಟ್ಟು ಮಿಕ್ಕಿದ್ದು ಆಮೇಲೆ ಕೊಡ್ತೀನಿ ನಾವು. ಅಂದರೆ ಆದಾಯ ಇರುತ್ತೆ, ನಿಮ್ಮ ನಿರೀಕ್ಷೆ ಸುಳ್ಳಾಗುತ್ತೆ. ಆದ್ದರಿಂದ ನಿಮ್ಮ ಕೈಲೆಷ್ಟು ಹಣ ಇದೆ ಅದಕ್ಕೆ ತಕ್ಕಂಥ ವ್ಯವಹಾರವನ್ನು ಮಾಡೋದು ಒಳ್ಳೆಯದು. ಇನ್ನು ನಿಮ್ಮಿಂದ ಸಹಾಯ ಪಡೆದವರೇ ನಿಮ್ಮ ಕೆಲಸ ಕಾರ್ಯಕ್ಕೆ ಅಡ್ಡಿಯಾಗ್ತಾರೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ವಿದ್ಯಾಭ್ಯಾಸದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ನೀವು ನಿರೀಕ್ಷೆ ಮಾಡ್ತಾ ಇರ್ತೀರಿ. ಅದು ಸಿಗಬೇಕು ಅಂದರೆ ಹೆಚ್ಚಿನ ಪ್ರಯತ್ನ ಪಡಬೇಕು. ಹೆಚ್ಚಿನ ನಿರೀಕ್ಷೆ ಬೇಡ. ಅದು ಕಾರಣ ಏನಪ್ಪ ಅಂದರೆ, ಇಲ್ಲಿ ನೀವು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕೋ ಜನ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಹುಟ್ಟಿರೋರು. ಅದರಿಂದ ನೀವು ಬೇರೆಯವರೊಂದಿಗೆ ಮಾತನಾಡಿದಷ್ಟು ನಿಮಗೆ ಇವತ್ತು ಒಳ್ಳೆಯ ಫಲಗಳು ಸಿಗುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ತಾಯಿಯವರಿಗೆ ವಾಯುದೋಷ ಇರುತ್ತೆ. ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಸುಗಮವಾಗಿ ನಡ್ಕೊಂಡು ಹೋಗಲ್ಲ. ಹಾಗೇನೆ ನಿಮಗೆ ನಷ್ಟವೂ ಆಗಲ್ಲ. ಇಲ್ಲೇನಪ್ಪ ಆಗುತ್ತೆ ಅಂದರೆ, ನೀವು ಸಮಯ ಸಂದರ್ಭವನ್ನು ಅನುಸರಿಸಿಕೊಂಡು ಮುಂದುವರಿತೀರಿ. ಆದ್ದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ತೊಂದರೆ ಆದರೂ ಕೂಡ ಯೋಚನೆ ಮಾಡಬೇಡಿ, ಇದು ಶಾಶ್ವತವಾಗಿರೋದಲ್ಲ. ಕಾರಣ ಏನಪ್ಪ ಅಂದರೆ, ದಶಾಭುಕ್ತಿ ತುಂಬ ಮುಖ್ಯವಾಗುತ್ತೆ. ಶಾಶ್ವತವಾಗಿರೋದಲ್ಲ, ಕೇವಲ 4 ರಿಂದ 5 ದಿನಗಳ ಮಾತ್ರ ಈ ಗ್ರಹಣದ ಒಂದು ಪ್ರಭಾವ ಇರುತ್ತೆ.
ಪೂಜೆ ಪುರಸ್ಕಾರ ದಾನ ಧರ್ಮದಿಂದ ಅದು ಸಹ ದೂರವಾಗುತ್ತೆ. ಯೋಚನೆ ಅನ್ನೋದು ಬೇಡ, ಅನಾವಶ್ಯಕವಾಗಿ ಆಗಾಗ್ಬಿಡುತ್ತೆ ಈಗಾಗ್ಬಿಡುತ್ತೆ ಅಂತೆಲ್ಲ ಅಂದ್ಕೊಬೇಡಿ. ಏನಪ್ಪ ಮಾಡಬೇಕು, ಒಳ್ಳೆಯ ದಿನ ಬರಬೇಕು ಅಂದರೆ ಯಾವುದಾದರೂ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹಾಲನ್ನು ತಗೊಂಡೋಗಿ ಅಭಿಷೇಕಕ್ಕೆ ಕೊಡಿ. ಗ್ರಹಣದ ಮಾರನೇ ದಿನ ಸಾಕು. ಇಲ್ಲ 9 ವರ್ಷದ ಮಕ್ಕಳಿಗೆ ಪೇಡ ಅಂದರೆ ಈ ಕೋವಾದಿಂದ ಮಾಡಿದ್ರು ಸ್ವೀಟ್ನ ತೊಗೊಂಡೋಗಿ ಕೊಡಿ. ಇವೆಲ್ಲ ಲಾಲ್ ಕಿತಾಬಲ್ಲಿ ಬರೋ ಒಂದು ಪರಿಹಾರಗಳು ಕೆಲವೆಲ್ಲ ಹೇಳ್ತೀನಿ. ಇಂಥ ಒಳ್ಳೆಯದಾಗುತ್ತೆ, ತೊಂದರೆ ಏನಿಲ್ಲ. ವೃಶ್ಚಿಕ ರಾಶಿಯವರು ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು. ಕಾರಣ ಏನಪ್ಪ ಅಂದರೆ, ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣ 10ನೇ ಮನೆಯಲ್ಲಿ ಇರುತ್ತೆ. ಆದ್ದರಿಂದ ಆದರೆ ಇವ್ರಿಗೇನು ತೊಂದರೆನೇ ಆಗಲ್ವಾ? ತೊಂದರೆ ಆಗುತ್ತೆ. ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋದು ಮುಖ್ಯ. ಇವರ ಕೆಲಸ ಕಾರ್ಯಗಳು ಇವರ ಮನಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ, ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಲ್ಲ. ಅಯ್ಯೋ ಬೇಡ ಬಿಡು ಅಂತ ಬಿಟ್ಬಿಡ್ತಾರೆ. ಅಂದರೆ ಇವ್ರಿಗೆ ಶುಭ ಫಲಗಳು ಸಿಗಬೇಕು ಅಂದರೆ ಇವರ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಲೇಬೇಕು. ಆಗ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಅದು ಮುಖ್ಯವಾದ್ದು. ಅಂದರೆ ಒಳ್ಳೆಯದಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಪ್ರಯತ್ನನೇ ಪಡೆದವರು ಅದನ್ನೇನು ಆ ದೇವರು ಬಂದು ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಇದ್ದರೆ ಮಾತ್ರ ನಮಗೆ ಒಳ್ಳೆಯದಾಗೋದು, ಅದು ಮುಖ್ಯ. ಅದು ಇನ್ನು ಆದರೆ ಅಪರೂಪಕ್ಕೆ ನಿಮ್ಮ ದೂರದ ಬಂಧುವರ್ಗದವರನ್ನು ಮೀಟ್ ಮಾಡ್ತೀರಿ. ನೀವು ಅನ್ಕೋತೀರಿ ಮೀಟ್ ಮಾಡಿದ್ದೀನಿ ತುಂಬ ದಿವಸ ಆದಮೇಲೆ ಅಂತ. ಅವನು ನಿಮ್ಮನ್ನು ಕೇರೇ ಮಾಡಲ್ಲ. ಅವನು ನಿಮ್ಮ ಮುಖ ನೋಡ್ತಾರೆ, ಕೆಲವರು ಒಂದು ಸ್ಮೈಲು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನೀವು ಪಾಡಿಗೆ ನೀವು ಇರಬೇಕು. ಕೊನೆಯಲ್ಲಿ ನಿಮ್ಮ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ ಅಷ್ಟೇ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಿ. ಕಷ್ಟ ನಷ್ಟದಲ್ಲಿ ಇದ್ದವರಿಗೆ ದಯೆಯನ್ನು ತೋರಿಸ್ತೀರಿ, ತೊಂದರೆ ಏನಿಲ್ಲ. ನಿಮ್ಮ ಮನಸ್ಸಿಗೆ ಬೇಸರವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಆರಂಭದಲ್ಲಿ ಸ್ವಲ್ಪ ವಿಘ್ನಗಳಿರುತ್ತೆ. ಸುಲಭವಾಗಿ ಮುಂದುವರ್ಕೊಂಡು ಹೋಗಲ್ಲ. ನೋಡೋದಕ್ಕೆ ನೀವು ತುಂಬ ಶಾಂತರಾಗಿ ಕಾಣಿಸ್ತೀರಿ, ಆದರೆ ಸಡನ್ನಾಗಿ ಕೋಪ ಬರುತ್ತೆ. ಕೋಪ ಬಂದಾಗ ನಿಮ್ಮ ಮಾತಿನ ಮೇಲೆ ಹತೋಟಿ ಹೊರಟೋಗುತ್ತೆ. ದುಡುಕುತನದ ಮಾತುಗಳು ಅಂತ ಬರುತ್ತೆ. ನಿಮ್ಮ ತಾಯಿಗೆ ಅಥವಾ ನೀವು ಯಾರನ್ನ ನಿಮ್ಮ ತಾಯಿಗೆ ಸಮಾನರು ಅಂತ ಭಾವಿಸಿರ್ತೀರೋ ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗೇ ಆಗುತ್ತೆ. ಇವಾಗ ಕೆಲವರು ಈ ಅತ್ತೆನ ಅಂದರೆ ಗಂಡನ ತಾಯಿ ಅವನೇ ತಾಯಿ ಥರ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವರು ಸೋದರಿಯರ ಬಗ್ಗೆ ಆ ಭಾವನೆ ಇರುತ್ತೆ, ಚಿಕ್ಕಮ್ಮನ ಬಗ್ಗೆ ಭಾವನೆ ಇರುತ್ತೆ. ಯಾರು ತಾಯಿ ಇದ್ದರೆ ಸರಿ ಅವರ ತಾಯಿಗೆ, ಇಲ್ಲಿ ತಾಯಿಗೆ ಸಮಾನರಾದರವರು ಅಂತ. ತಾಯಿಗೆ ಕೊಡಗೌರವವನ್ನು ಸ್ಥಾನಮಾನವನ್ನು ಯಾರು ಕೊಟ್ಟಿರ್ತೀರೋ ಅವರ ಆರೋಗ್ಯದ ತೊಂದರೆ ಉಂಟಾಗುತ್ತೆ, ಎಚ್ಚರಿಕೆ. ಅದು ಬಿಟ್ಟು ಬೇರೆ ಯಾವುದೋ ಒಂದು ವಿಚಾರದ್ದು ಇರೋದಿಲ್ಲ. ಇಲ್ಲೂ ಅಷ್ಟೇ ನಾವು ಶುಭ ಫಲಗಳನ್ನು ಖಂಡಿತವಾಗ್ಲೂ ಪಡಿಬೋದು. ಅದು ಹೇಗಪ್ಪ ಅಂದರೆ, ಒಂದು ವೇಳೆ ನಿಮಗೆ ಯಾರಾದರೂ ಪರಿಚಿತರಿದ್ದು ಅವರಿಗೆ ಅನಾರೋಗ್ಯ ಇದ್ದರೆ ಅವ್ರಿಗೆ ಬೇಕಾಗಿರೋ ಆ ಮೆಡಿಸಿನ್ಸ್ ಅಂದರೆ ಔಷಧಿ ಏನಿರುತ್ತೆ ಅದನ್ನು ನೀವು ತಂದುಕೊಡಿ. ಅದರಿಂದ ಈ ಗ್ರಹಣದ ಪ್ರಭಾವ ದೂರ ಆಗುತ್ತೆ. ಕೆಲವರು ನಗು ಬರ್ಬೋದು, ಔಷಧಿ ಕೊಡೋದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಅಂತ. ಅದು ಇಂಡೈರೆಕ್ಟಾಗಿ ನಾವು ನೋಡಿ, ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ಯಾರ ಬಳಿ ಈ ವೆಹಿಕಲ್ಸ್ ಇರುತ್ತೆ ಅವ್ರಿಗೆ ಸ್ವಲ್ಪ ಕಷ್ಟ ನಷ್ಟ ಕಮ್ಮಿ ಇರುತ್ತೆ. ಕಾರಣ ಏನಪ್ಪ ಅಂದರೆ, ವೆಹಿಕಲ್ ಅಂದರೆ ಶನೇಶ್ವರ. ಅವ್ರಿಗೆ ಗೊತ್ತಿಲ್ಲದಿರ ಶನಿ ಶಾಂತಿ ಮಾಡ್ತಾರೆ, ಆ ವೆಹಿಕಲ್ನ ಸರಿಗಿಟ್ಕೊಂಡಿರ್ತಾರೆ. ಯಾರು ವೆಹಿಕಲ್ನ ಸರಿಗಿಟ್ಕೊಳ್ದಿರ ಧೂಳನ್ನು ಕುಡಿಸಿರ್ತಾರೆ ಅವ್ರಿಗೇನೂ ಪ್ರಯೋಜನ ಇರಲ್ಲ. ಆ ಥರ ನಾವು ನಮ್ಮ ಸುತ್ತಮುತ್ತ ಇರೋ ವಿಚಾರದಲ್ಲೇ ಖಂಡಿತವಾಗ್ಲೂ ದೇವರನ್ನು ನೋಡಬೇಕು, ಅದು ಮುಖ್ಯ. ಹಾಗೆಯೇ 4ನೇ ತಾರೀಕು ಮಾತ್ರ ಗ್ರಹಣದ ಮಾರನೇ ದಿನ ಮಾತ್ರ ರಾತ್ರಿಯ ವೇಳೆ ಹಾಲನ್ನು ಕುಡಿಬೇಡಿ, ಇದು ಮುಖ್ಯ. ಧನುರಾಶಿಯಲ್ಲಿ ಜನಿಸಿರೋರು, ನಿಮಗೆ ಈ ಗ್ರಹಣದ ಪ್ರಭಾವ 9ನೇ ಮನೆ ರಾಹು ಕೇತು ಮತ್ತು ಚಂದ್ರ ಇರೋದು. ಈ ಕಾರಣದಿಂದ ಏನಪ್ಪ ಮಾಡ್ತೀರಿ ಅಂದರೆ, ನಿಮ್ಮ ಮನಸ್ಸು ಒಳ್ಳೆಯದೆ,
ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಹಾದಿಯಲ್ಲೇ ನಡೆಯುತ್ತೆ. ಆದರೂ ಕೂಡ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬೋ ಜನ ವಿರಳವಾಗಿರ್ತಾರೆ. ಆದ್ದರಿಂದ ನಿಮಗೆ ಶತ್ರುತ್ವ ಉಂಟಾಗುತ್ತೆ. ಅಂದರೆ ಅವ್ರು ಬಂದು ಒಡೆದಾಕ್ಬಿಡ್ತಾರೆ ಅಂತಲ್ಲ. ನಿಮ್ಮ ಕೆಲಸ ಕಾರ್ಯಕ್ಕೆ ಯಾವುದೋ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇರುತ್ತೆ, ಅವ್ರು ಬಂದು ನಿಮಗೆ ಸಹಾಯ ಮಾಡಲ್ಲ, ಅದು ಶತ್ರುತ್ವನೇ. ಇನ್ನು ಅವ್ರ ಜೋಬ್ ತುಂಬ ದುಡ್ಡು ಇರುತ್ತೆ, ನೀವು ದುಡ್ಡು ತೊಗೊಂಡು ಹೋಗೋದು ಮರ್ತೋಗಿರ್ತೀರಿ, ಹೋಟ್ಲಿಗೆ ಹೋಗ್ತೀರಿ, ಕಾಫಿ ಕುಡಿತೀರಿ, ಅವ್ರು ನಿಮ್ಮ ದುಡ್ಡು ಕೊಡಲ್ಲ, ನೀವು ಒದ್ದಾಡಬೇಕಾಗತ್ತೆ. ಶತ್ರುತ್ವ ಅಂದರೆ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಹೊಡಿಲೇಬೇಕು ಅಂತಲ್ಲ. ನಾವು ಈ ರೀತಿ ನಮಗೆ ತಕ್ಕಂತೆ ನಾವು ನೋಡ್ಕೊತಾ ಹೋಗಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ನಿಮಗೆ ಕಷ್ಟ ನಷ್ಟ ಇದೆ ಅಂದರೂ ನೀವು ಸಹಾಯ ಮಾಡುತ್ತೀರಿ ಈ ದಿನ. ಇನ್ನು ಈ ದೇವತಾ ಕಾರ್ಯಗಳಿಗೆ ಹಣವನ್ನು ನೀಡ್ತೀರಿ, ಅದು ಮುಖ್ಯವಾದಂತಹ ವಿಚಾರವಾಗುತ್ತೆ. ಹಾಗೆಯೇ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಏರುಪೇರು ಉಂಟಾದರೂ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಒಳ್ಳೆಯದಾಗುತ್ತೆ. ಆತುರದ ಬುದ್ಧಿ ತೋರಿಸ್ತೀರಿ. ಯಾರೋ ಹೇಳ್ತಾರೆ, ಯಾವುದೋ ಒಂದು ಕೆಲಸ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ, ಅದರ ಬಗ್ಗೆ ನಿಮಗೆ ಯಾವುದೇ ತಿಳುವಳಿಕೆ ಇರಲ್ಲ. ಅಂತಹ ಕೆಲಸ ಆರಂಭ ಮಾಡ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ, ಮಾನಸಿಕವಾಗಿ ಅಶಾಂತಿ ಇರುತ್ತೆ. ಹಾಗೆ ನಿಮ್ಮ ತಾಯಿಯವರ ಮನಸ್ಸು ಒಳ್ಳೆಯದಾದರೂ ಕೂಡ ಅವರನ್ನು ನೀವು ಅರ್ಥ ಮಾಡ್ಕೊಂಬಲ್ಲ. ಅವರಿಗೆ ಶೀತ ಅಥವಾ ಕಫದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರ ಜೊತೆ ವಿನಾಕಾರಣ ಮನಸ್ತಾಪ ಅಥವಾ ವಾದ ವಿವಾದಗಳು ಉಂಟಾಗುತ್ತೆ. ಇನ್ನು ಈ ಗ್ರಹಣದ ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಮನಸ್ಸಿಗೆ ಬಂದ ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಿ, ಬರೀ ಕೈಯಲ್ಲಿ ಹೋಗಬೇಡಿ. ನಿಮ್ಮ ಕೈಲಾದಷ್ಟು ಹಣ್ಣನ್ನು ತಗೊಂಡೋಗಿ, 2 ವೀಳ್ಯದೆಲೆ, ಅಡಿಕೆ, ಜೊತೆಯಲ್ಲಿ ನಿಮಗಿಷ್ಟ ಬಂದಷ್ಟು ಹಣ ಮತ್ತು ಈ ಹೂವು, ಹಣ್ಣು ಇದು ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ, ತೊಂದರೆ ಇಲ್ಲ. ಅದೇನೇ ಆದರೂ ಇದರ ಪ್ರಭಾವ 4 ರಿಂದ 5 ದಿನ ಮಾತ್ರ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಮಕರ ರಾಶಿಯವರು, ಇವರು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರಿಗೆ ಈ ಗ್ರಹಣದಿಂದ ಸ್ವಲ್ಪ ತೊಂದರೆ ಇದೆ. ಅದರಲ್ಲೂ ಮುಖ್ಯವಾಗಿ 8ನೇ ಮನೆಯಲ್ಲಿ ಈ ಗ್ರಹಣ ಬರುತ್ತೆ. 8 ಅಂದರೆ ಆಯುಷ್ಯ ಸ್ಥಾನ, ಅಂದರೆ ಆಯುಷ್ಯಕ್ಕೇನೋ ಆಗ್ಬಿಡುತ್ತಪ್ಪ ಅಂತಲ್ಲ, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಇವರ ನಿರೀಕ್ಷೆ ಏನೋ ಒಂದಿರುತ್ತೆ, ಆ ನಿರೀಕ್ಷೆಯಂತೆ ಇವರ ಕೆಲಸ ಕಾರ್ಯಗಳು ನಡೆಯಲ್ಲ. ಅದರಿಂದ ಇವರು ಇವತ್ತು ಬಂದಿದ್ದನ್ನು ತಗೋಬೇಕು, ಏನು ಸಿಗುತ್ತೆ ಅದನ್ನು ತಗೋಬೇಕು, ಆ ಒಂದು ಮನಸ್ಥಿತಿಯನ್ನು ಗಳಿಸೋದು ತುಂಬ ಒಳ್ಳೆಯದು. ಇನ್ನು ಸ್ತ್ರೀಯರೊಂದಿಗೆ ಸ್ವಲ್ಪ ವಾದ ವಿವಾದ ಜಗಳ ಇರುತ್ತೆ. ಆದ್ದರಿಂದ ಮುಖ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ, ಅಂದರೆ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರೋದು ವಾಸಿ. ಯಾರ ಜೊತೆನೂ ಜಗಳ ಆಡೋದಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಆದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಮನಸ್ಸು ಒಂದು ರೀತಿ ಹತೋಟಿಯಲ್ಲಿ ಇರಲ್ಲ, ಪ್ರಯೋಜನ ಇಲ್ಲದೇ ಇರೋ ವಿಚಾರಕ್ಕೆ ಯೋಚನೆ ಮಾಡ್ತೀರಿ ಈ ದಿನ. ಅದು ಆನಂತರ ಮತ್ತೊಂದು, ನಿಮ್ಮ ಆತ್ಮೀಯರ ಒಂದು ಜೊತೆಯಲ್ಲಿ ಉತ್ತಮ ಒಡನಾಟ ಇರಲ್ಲ. ಆದ್ದರಿಂದ ಹಾಗೆಯೇ ಆತ್ಮೀಯರಿಂದ ದೂರವಾಗುವಂತಹ ಸಾಧ್ಯತೆ ಇದೆ. ಈ ಕಾರಣದಿಂದ ಮುಖ್ಯವಾಗಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನವನ್ನು ಹರಿಸೋದು ತುಂಬ ಒಳ್ಳೆಯದು. ದುಡುಕುತನದ ಮಾತು ಖಂಡಿತವಾಗಲೂ ಈ ದಿನದ ಮಟ್ಟಿಗೆ ಅದರಲ್ಲೂ ಒಳ್ಳೆಯದಲ್ಲ. ಇನ್ನು ಇದರಿಂದ ಹೊರಬರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಸುಲಭವಾದ ವಿಚಾರ. ಈ ನಿಮ್ಮ ತಂದೆಯವರ ಹೆಸರಿನಲ್ಲಿ ಯಾರಾದರೂ ಒಬ್ಬರು ವಯೋವೃದ್ಧರಿಗೆ ಎದ್ದ ತಕ್ಷಣ ನೀವು ನೋಡ್ಬೋದು, ಗ್ರಹಣದ ಮಾನ ದಿವಸ ಅದು ನೆನಪಲ್ಲಿ ಏನಾದರೂ ತಿನ್ನೋದಕ್ಕೆ ತಿಂಡಿ ಅದನ್ನು ಕೊಡಿಸಿ. ಅದರಿಂದ ಈ ಗ್ರಹಣದ ಪ್ರಭಾವ ಕಡಿಮೆ ಆಗುತ್ತೆ, ದೋಷ ಏನು ಬರಲ್ಲ. ಇದರ ಪ್ರಭಾವ ಕೇವಲ 4 ರಿಂದ 5 ದಿನಗಳ ಮಾತ್ರ ಇರುತ್ತೆ, ವರ್ಷ ಪೂರ್ತಿ ಜೀವಮಾನ ಪೂರ್ತಿ ಏನೂ ಇರೋಲ್ಲ. ಕುಂಭರಾಶಿಯವರು ಇವತ್ತು ಸಾಧಾರಣವಾದ ಫಲವನ್ನು ಪಡಿತಾರೆ. ಅಂದರೆ ಒಂಥರ ಹೇಳ್ತಾರಲ್ಲ,
ಆ ಕಡೆ ಒಳ್ಳೆಯದು ಆಗಲ್ಲ, ಈ ಕಡೆ ಕೆಟ್ಟದ್ದು ಆಗಲ್ಲ. ಆ ರೀತಿ ಅಂತಹ ಫಲವನ್ನು ಪಡೀತಾರೆ. ಮುಖ್ಯವಾಗಿ ಇವರಿವತ್ತು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ತಮ್ಮ ಬಾಳ ಸಂಗಾತಿಯ ಜೊತೆ ಯಾವುದೇ ವಾದ ವಿವಾದವನ್ನು ಮಾಡಬಾರ್ದು. ಮಾಡಿದ ಮಾತ್ರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನೆರವೇರಲ್ಲ. ಅದರ ಬಗ್ಗೆ ಗಮನ ಇಟ್ಕೊಳ್ಳಿ. ಇನ್ನು ನೀವು ಮನೆಯಿಂದ ಹೊರಡಾಗಲೇ ಅನ್ಕೋತೀರಿ ಏನಪ್ಪ ಅಂದರೆ, ಯಾರ ತನಕೂ ಹೋಗಬಾರ್ದು, ಸಾಧ್ಯವಾದಷ್ಟು ಈ ಸೈಲೆಂಟ್ ಆಗಿರಬೇಕು, ಒಳ್ಳೆ ಮಾತುಗಳನ್ನು ಆಡಬೇಕು, ಇವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಹೋಗ್ತೀರಿ. ಆದರೆ ಅಲ್ಲಿ ಏನಾಗುತ್ತೆ, ಬೇರೆಯವರು ನಿಮ್ಮ ಆ ಈ ಸಹನೆಯನ್ನು ಹಾಳು ಮಾಡಿಬಿಡ್ತಾರೆ. ಅದರಿಂದ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ. ಕಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಕಂಡುಬರುತ್ತಿದೆ. ಇನ್ನು ಸ್ತ್ರೀಯರು ಹೆಚ್ಚಿನ ಗಮನವನ್ನು ಕೊಡಬೇಕು ನಿತ್ಯ ಜೀವನದ ಬಗ್ಗೆ ಅಂದರೆ, ಅವರು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಹೆಣ್ಮಕ್ಳೇ ಅಡುಗೆ ಮಾಡೋದು ಕೆಲವೆಲ್ಲ ಇರ್ತಲ್ಲ, ಅಂತಹ ವೇಳೆ ಅದರಲ್ಲೂ ಈ ಸ್ಟವ್ ಮುಂದೆ ನಿಂತು ಕೆಲಸ ಮಾಡುವಂತಹ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು, ಅದಕ್ಕೆ ಕಂಡು ಬರ್ತಿದೆ. ಆನಂತರ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಆ ವಾದ ವಿವಾದ ತುಂಬ ಹೊತ್ತಿರಲ್ಲ. ನಿಮ್ಮ ತಪ್ಪಿರುತ್ತೋ ಇಲ್ವೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಹೋಗ್ಬಿಟ್ಟು ಏನು ಮಾಡ್ತೀರಿ, ಅವರಲ್ಲಿ ಒಂದು ಕ್ಷಮಾಪಣೆಯನ್ನು ಕೇಳ್ತೀರಿ. ಯಾವಾಗ ಕ್ಷಮಾಪಣೆ ಕೇಳ್ತೀರೋ ಅವರು ಸಹ ಅದನ್ನು ಮರೆತು ಜಾಸ್ತಿ ಹೊತ್ತಿವೆಲ್ಲ ನಡೆಯಲ್ಲ, ಸರಿ ಹೋಗುತ್ತೆ, ತೊಂದರೆ ಏನಿಲ್ಲ. ಆನಂತರ ಈ ಸ್ವಂತ ಮನೆ, ಸ್ವಂತ ವಾಹನ ಕೊಡಬೇಕು ಅಂತ ಇರ್ತೀರಿ, ಅದು ಸಾಧ್ಯವಾಗದಿರೋ ಹೋಗುತ್ತೆ. ಅಥವಾ ಕೊಂದರೂ ಕೂಡ ಬುಕ್ ಮಾಡಿದ್ರು ಕೂಡ ನಿಮಗೆ ಇಷ್ಟವಾದಂತಹ ವಾಹನವನ್ನು, ನಿಮಗೆ ಇಷ್ಟವಾಗುವಂತಹ ಮನೆಯನ್ನು ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಉಷ್ಣವಾಯುವಿನ ದೋಷ ಇರುತ್ತೆ, ಎಚ್ಚರಿಕೆ ಇರಲಿ. ಗುಟ್ಟಾಗಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿ ಹಣವನ್ನು ಕೂಡಿಟ್ಟಿರ್ತೀರಿ, ಕೂಡಿಟ್ಟ ಹಣ ಖರ್ಚಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ತೋರೋದು ಒಳ್ಳೆಯದು. ಇದು ಬಿಟ್ಟರೆ ಬೇರೆ ಯಾವುದೇ ಒಂದು ತೊಂದರೆ ಇಲ್ಲ. ಹಾಗಾದರೆ ಈ ಒಂದು ಗ್ರಹಣದ ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ, ಬಡವರ ವಿವಾಹ ಕಾರ್ಯಕ್ಕೆ ಸಹಾಯವನ್ನು ಮಾಡಿ. ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟಿರಬೇಕು, ಕೋಟ್ಯಾಂತರ ರೂಪಾಯಿ ಕೊಟ್ಟಿರಬೇಕು ಅಂತಲ್ಲ. ಈ ಕಾಲದಲ್ಲಿ ಕೆಲವೊಂದು ಸಲ ಉದಾಹರಣೆಗೆ ಅವರು ಓಡಾಡೋಕ್ಕೆ ನೀವೊಂದು ದಿವಸದ ಆಟೋ ಚಾರ್ಜ್ ಕೊಟ್ಟರು ಸರಿನೇ, ಒಂದು 500 ರೂಪಾಯಿ ಕೊಟ್ಟರು ಸರಿನೇ, ಇಲ್ಲ 200 ರೂಪಾಯಿ ಕೊಟ್ಟರು ಸರಿನೇ, ಇಲ್ಲ ಅವ್ರ ಮದುವೆ ಮನೆಗೆ ಕೆಲಸವೆಲ್ಲ ಮುಗಿಸಿ ಸುಸ್ತಾಗಿ ಬಂದಿರ್ತಾರೆ, ಅವರಿಗೆ ಒಂದು ಲೋಟ ಕಾಫಿ ಕೊಟ್ಟರು ಸರಿನೇ. ಒಟ್ಟು ಯಾವುದೋ ಒಂದು ರೀತಿ ವಿವಾಹ ಕಾರ್ಯವನ್ನು ಮಾಡ್ತಿರೋರಿಗೆ ಸಹಾಯವನ್ನು ಮಾಡಿದ್ರೆ ಈ ಗ್ರಹಣದ ಪರಿಣಾಮ ಅಥವಾ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇನೇ ಪ್ರಭಾವ ಅಂದರೂ ಕೇವಲ 4-5 ದಿನ ಮಾತ್ರ ಯೋಚನೆ ಮಾಡೋದು ಬೇಡ. ಮೀನರಾಶಿಯವರು ಈ ಗ್ರಹಣದ ಪ್ರಭಾವದಿಂದ ಯಾವುದೇ ತೊಂದರೆಯನ್ನೇನು ಅನುಭವಿಸಲ್ಲ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವ ವಿಚಾರದಲ್ಲಪ್ಪ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಒಂದು, ತಮ್ಮ ಬಳಿ ಇರೋ ಹಣವನ್ನೆಲ್ಲ ಖರ್ಚು ಮಾಡಾಕ್ತಾರೆ. ಆಮೇಲೆ ಹಣದ ಕೊರತೆ ಉಂಟಾಗಿ ಬೇರೆಯವರ ಹಣವನ್ನು ಕೇಳ್ತಾರೆ. ಈ ಕಾರಣದಿಂದ ಮೊದಲನೇದಾಗಿ ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಈ 60 ವರ್ಷ ದಾಟಿದವರು, ಅದರಲ್ಲೂ 70ರ ಆಸುಪಾಸಿನವರು ಒಂದು ತಪ್ಪನ್ನು ಮಾಡ್ತಾರೆ. ಮೀನರಾಶಿಯಲ್ಲಿ ಜನಿಸಿದವರು ಬೇರೆಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಜಗಳ ಅಂತವಿರುತ್ತೆ, ಅದರ ಮಧ್ಯೆ ಅವರು ಮಧ್ಯವರ್ತಿಯಾಗಿ ಹೋಗಿ ಅವರ ಮಧ್ಯೆ ರಾಜಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಏನಾಗುತ್ತೆ, ಅವರಿಬ್ಬರು ರಾಜಿ ಆಗಿಬಿಡ್ತಾರೆ, ಅವರಿಬ್ಬರು ಒಂದಾಗ್ಬಿಡ್ತಾರೆ. ಆಮೇಲೆ ಅವರು ಇವ್ರನ್ನ ದೂರ್ತಾರೆ. ಅದರಿಂದ ಸಾಧ್ಯವಾದಷ್ಟು ನೀವಾಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ ಇದ್ದರೆ ಈ ದಿನ ತುಂಬ ಒಳ್ಳೆಯದು. ಹಾಗೆಯೇ ಈ ವೃತ್ತಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದದಲ್ಲಿ ತೊಡಗ್ತೀರಿ. ಸಾಧ್ಯವಾದಷ್ಟು ಈ ಮೌನವಾಗಿರೋದು ಒಳ್ಳೆಯದು. ನಿಮ್ಮ ಸೋದರರ ನಡುವೆ ಇದ್ದಂತಹ ಈ ಒಂದು ಬೇಸರ ಅಥವಾ ಮನಸ್ತಾಪ, ಭಿನ್ನಾಭಿಪ್ರಾಯ ನಿಮ್ಮ ಮಾತುಕತೆಯ ಪರಿಣಾಮವಾಗಿ ಪರಿಹಾರಗೊಳ್ಳುತ್ತೆ, ತೊಂದರೆ ಏನಿಲ್ಲ.
ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಏನಾದರೂ ಅನಾರೋಗ್ಯ ಇದ್ದರೆ ತೊಂದರೆ ಏನಿರಲ್ಲ ಅದು. ಆದರೆ ಯಾರಾದರೂ ಈ ನದಿ ಅಥವಾ ಬಾವಿ ಕಡೆ ಕೆಲಸ ಮಾಡೋರು, ಬಾವಿಗೆ ಸಂಬಂಧಪಟ್ಟಿದ್ದು, ಬೋರ್ವೆಲ್ ತೋಡೋರು ಇರ್ಬೋದು, ಇಂಥವ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವ್ರಿಗೆ ಏನಾದರೂ ಏರುಪೇರು ಆಗ್ಬೋದು, ತೊಂದರೆ ಆಗುವಂತಹ ಸೂಚನೆಗಳಿವೆ. ಅದು ಬಿಟ್ಟರೆ ಬೇರೆ ಏನು ವಿಶೇಷ ಏನಿಲ್ಲ. ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಿದೆ, ಜನಸೇವೆಯನ್ನು ಮಾಡುವ ಅವಕಾಶವನ್ನು ನಗರಿಸ್ತೀರಿ ಈ ಗ್ರಹದ ಒಂದು ಕಾರಣದಿಂದ. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ, ಅತಿಯಾದ ಊಹೆನೂ ಬೇಡ. ಅಯ್ಯೋ ಅಷ್ಟೇ ತಾನೇ ಏನಾಗಲೇ ಬಿಡು ಅನ್ನೋ ಒಂದು ಈ ಕಾಟಾಚಾರದ ಮನೋಧರ್ಮ, ಕಾಟಾಚಾರದ ಮನಸ್ಸು ಬೇಡ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೋಬೇಕು. ಕಾರಣ ಯಾವ ರೀತಿ ಏನಪ್ಪ ಅಂದರೆ, ಈ ಕಲುಷಿತ ನೀರನ್ನು ಸೇವಿಸೋದು ಅಥವಾ ದ್ರವಾಹಾರ ಅಂದರೆ ಹೋಗ್ಬಿಟ್ಟು ಎಲ್ಲೋ ಜ್ಯೂಸ್ ಕುಡಿಯೋದು. ಮನೇಲಿ ಹೇಳ್ತಾರೆ ಇವತ್ತು ಗ್ರಹಣ, ಏನು ತಿನ್ನಬಾರ್ದು, ಏನು ಕುಡಿಬಾರ್ದು ಅಂತ ಹೇಳ್ತಾರೆ ಮನೇಲಿ. ನೀವೇನು ಮಾಡ್ತೀರಿ, ಒಂದೇನು ಮಾತು ಕೇಳಲ್ಲ, ಎಲ್ಲೋ ಹೋಗ್ತೀರಿ, ಜ್ಯೂಸ್ ಕುಡಿತೀರಿ. ಇಲ್ಲ, ಮನೇಲೇ ಮಾಡಿರೋ ಸಾಂಬಾರು, ಇವತ್ತು ಚೆನ್ನಾಗಿದೆಯಪ್ಪ ಸಾರು, ತುಂಬ ಚೆನ್ನಾಗಿದೆ, ಸಾರು ಕುಡಿತೀರಿ. ಇದರಿಂದ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧವಾದಂತಹ ದೋಷ ಉಂಟಾಗುತ್ತೆ. ಅಂದರೆ ಈ ಆಮಶಂಕೆ ಆಗುವಂತಹ ಸಾಧ್ಯತೆ ತುಂಬ ಕಂಡುಬರ್ತಿದೆ. ಇನ್ನು ಯಾವುದೇ ಒಂದು ತೊಂದರೆ ಆಗಬಾರ್ದು, ಇದರ ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ, ಈ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳಿಗೆ, ನಿಮ್ಮನೆಯಿರೋದಕ್ಕಲ್ಲ, ನೆರೆಹೊರೆಯವರು ಸಾಕಿರೋ ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಒಳ್ಳೆಯದಾಗುತ್ತೆ, ತೊಂದರೆ ಏನಿಲ್ಲ. ಇದು ಕೇವಲ ಇದು ದಿನದ ವಿಚಾರ ಅಷ್ಟೇ. ಯಾವುದೇ ಗ್ರಹದ ಪ್ರಭಾವ, ಯಾವುದೇ ಗ್ರಹದ ಈ ಫಲಗಳು ತುಂಬ ದಿನ ನಡೆಯಲ್ಲ, ಕೆಲವು ದಿನಗಳ ಮಾತಷ್ಟೇ. ಅದರಿಂದ ಹೆಚ್ಚಿನ ಭಯ ಬೇಡ. ಎಲ್ರಿಗೂ ಒಳ್ಳೆಯದಾಗಲಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ನಮಸ್ಕಾರ.